ಮನುಷ್ಯರಿಗೆ ಕೆಲವು ಕಾಯಿಲೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅಲ್ವಾ? ಅಂತ ಎಷ್ಟೋ ದೊಡ್ಡ ದೊಡ್ಡ ಕಾಯಿಲೆ ಬಂದು ಎಲ್ಲಾ ಜನರುವೆ ಸಾಯ್ತಿರ್ಬೇಕಾದ್ರೆ ಆದ್ರಿಂದ ಮನುಷ್ಯರನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಸೈಂಟಿಸ್ಟ್ಗಳು ಪ್ರಕೃತಿಯ ವಿರುದ್ಧನೇ ಹೋಗಿ ಒಂದು ದೊಡ್ಡದಾದ ಎಕ್ಸ್ಪೆರಿಮೆಂಟ್ ಅನ್ನೇ ಮಾಡಿ ಒಂದು ಕ್ಲೋನ್ ಮನುಷ್ಯನನ್ನ ರೆಡಿ ಮಾಡ್ತಾರೆ. ಅಂಡ್ ಅವನನ್ನ ಬಳಸಿ ಜಗತ್ತಿನ ಎಂತಹ ಕಾಯಿಲೆಯನ್ನ ಬೇಕಾದ್ರೂ ಕೂಡ ಸರಿ ಮಾಡ್ಬಿಡ್ಬಹುದು. ಬಟ್ ಆದ್ರೆ ಅದೇ ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಒಬ್ಬ ಹೊಸ ವ್ಯಕ್ತಿಯನ್ನ ತಯಾರಿಸಬೇಕಾದ್ರೆ ಈ ಸೈಂಟಿಸ್ಟ್ಗಳು ಮಾಡುವ ಕೆಲವು ಎಡವಟ್ಟಿಂದ ಅವನಿಗೆ ತುಂಬಾನೇ ಸ್ಪೆಷಲ್ ಆದ ಪವರ್ ಗಳನ್ನೇ ಬಂದ್ಬಿಡುತ್ತೆ. ಅಂದ್ರೆ ಮಹಾ ಪಂಚಭೂತ ಶಕ್ತಿಗಳಾಗಿರುವ ಆಕಾಶದ ಶಕ್ತಿ, ಭೂಮಿಯ ಶಕ್ತಿ, ಬೆಂಕಿ, ನೀರು, ವಾಯು ಎಲ್ಲಾ ಶಕ್ತಿಯನ್ನೇ ಕೂಡ ಅವನು ಕಂಟ್ರೋಲ್ ಅನ್ನ ಮಾಡಬಹುದು. ಇಂತ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಸಮಾಜಕ್ಕೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಲ್ವಾ? ಅಂಡ್ ಇಂತಹ ದೊಡ್ಡ ಪ್ರಾಬ್ಲಮ್ ಆಗಿರುವ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋವಿನ ಎಂಟ್ರಿ ಆಗುತ್ತೆ. ಆ ನಂತರ ಏನಾಗುತ್ತೆ ಅನ್ನುವ ಸ್ಟೋರಿಯನ್ನೇ ಈ ಮೂವಿಯಲ್ಲಿ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಸಿಯೋ ಬಾಕ್ ಅಂತ. ಸೊ ವಿಡಿಯೋ ಮಾತ್ರ ಚಿಂದಿ ಚಿತ್ರಾನ್ನ, ಬೂಂದಿ, ಮೊಸರನ್ನದ ರೀತಿಯೆಲ್ಲ ಇರ್ತಾ ಇದೆ. ಆದ್ರಿಂದ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡ್ಬಿಡಿ. ಸೊ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಲ್ಯಾಬ್ ನ ಒಳಗಡೆ ಇರುವ ಒಂದು ಪ್ರಾಜೆಕ್ಟ್ ಅನ್ನ ತೋರಿಸ್ತಾರೆ. ಅಂಡ್ ಇದ್ರ ಹೆಸರು ಬಂದು ಸಿಯೋ ಬಾಕ್ ಅಂತ. ಹಾಗೆ ಅದರ ಕುತ್ತಿಗೆಯಲ್ಲಿ ಒಂದು ಹೋಲನ್ನ ಮಡಗಿ ಅದರ ಮುಖಾಂತರ ಕೆಲವು ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡ್ತಿರ್ತಾರೆ. ಅಂಡ್ ಈ ಸೈಂಟಿಸ್ಟ್ ಗಳು ಕೂಡ ತುಂಬಾನೇ ಗಮನವನ್ನ ಇಟ್ಟು ಈ ಪ್ರಾಜೆಕ್ಟ್ ಅನ್ನ ನೋಡ್ಕೊಳ್ತಾ ಇದ್ದಾರೆ. ಪ್ರತಿದಿನ ಬ್ಲಡ್ ಸ್ಯಾಂಪಲ್ ಅನ್ನ ಚೆಕ್ ಮಾಡೋದು, ಉಗ್ರನ್ನ ಕಟ್ ಮಾಡೋದು, ಈ ರೀತಿಯಾಗಿ ಎಲ್ಲಾ ಕೆಲಸವನ್ನ ಮಾಡ್ಕೊಂಡು ಅದನ್ನ ನೀಟಾಗಿನೇ ನೋಡ್ಕೊಳ್ತಾ ಇದ್ದಾರೆ. ಅಂಡ್ ಈ ಪ್ರಾಜೆಕ್ಟ್ ಅನ್ನ ಕೊರಿಯಾ ಮತ್ತೆ ಅಮೆರಿಕ 2 ದೇಶಗಳಿವೆ ಸೇರಿ ಮಾಡಲಾಗಿದೆ. ಅದ್ರಲ್ಲಿ ಕ್ಲೀನ್ ಶೇವ್ ಅನ್ನ ಮಾಡ್ಕೊಂಡಿರುವ ಲಿನ್ ಅನ್ನುವ ವ್ಯಕ್ತಿ ಕೊರಿಯಾಗೆ ಸೇರಿರುವ ಒಬ್ಬ ಸೈಂಟಿಸ್ಟ್. ಮತ್ತೊಬ್ಬ ಗಡ್ಡ ಮೀಸೆಯನ್ನ ಬಿಟ್ಕೊಂಡಿರುವ ಅಮೆರಿಕನ್ ಸೈಂಟಿಸ್ಟ್ ನ ಹೆಸರು ಬಂದು ಆಂಡರ್ಸನ್ ಅಂತ. ನಂತರ ಇವರ ಕೆಲಸವನ್ನ ಮುಗಿಸಿ ಆಂಡರ್ಸನ್ ಅವರ ಮನೆಗೆ ಬಂದು ಇವಾಗ ಸಿಯೋ ಬಾಕ್ ಅನ್ನುವ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಒಂದು ನೋಟ್ ಅನ್ನ ಬರೆಯೋದಕ್ಕಾಗಿ ಕುತ್ಕೋತಾನೆ. ಅಂದ್ರೆ ಇವರು ಮಾಡಿರುವ ಪ್ರಾಜೆಕ್ಟ್ ಏನೋ ಸಕ್ಸಸ್ಫುಲ್ ಆಗಿದೆ. ಆದ್ರೆ ಇವರು ಏನನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಪವರ್ ಗಳೇನೆ ಸಿಕ್ಬಿಟ್ಟಿದ್ಯಂತೆ. ಅದನ್ನ ಬಳಸಿ ಇವರು ಯಾವ ಕಾಯಿಲೆಯನ್ನ ಬೇಕಾದ್ರೂ ಕೂಡ ಸರಿಯನ್ನ ಮಾಡ್ಕೊಳ್ಬಹುದು. ಆದ್ರೆ ಕೆಟ್ಟವರ ಕೈಗೆ ಶಕ್ತಿ ಏನಾದ್ರೂ ಸಿಕ್ಕಿದ್ರೆ ಜಗತ್ತನ್ನೇ ಸರ್ವನಾಶವನ್ನ ಮಾಡ್ತಾರೆ ಅನ್ನೋದಾಗಿ ಬರೀತಾನೆ. ಸೊ ಇದೇ ರೀತಿಯಾಗಿ ಬರೀತಿರ್ಬೇಕಾದ್ರೆ ಹೊರಗಡೆ ಏನೋ ಶಬ್ದವೆಲ್ಲ ಕೇಳಿ ಬರುತ್ತೆ. ಸೊ ಏನಿರಬಹುದು ಅಂತ ಎದ್ದು ಬಂದು ನೋಡ್ಬೇಕಾದ್ರೆ ಒಂದು ಡ್ರೋನ್ ಇವನ ಕಡೆಗಾಗಿನೇ ಬರ್ತಿರುತ್ತೆ. ಸೊ ಏನಿದು ಅನ್ನೋದಾಗಿ ಇವನುವೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿನೇ ಬ್ಲಾಸ್ಟ್ ಆಗಿ ಎಲ್ಲನೂ ಧ್ವಂಸವಾಗ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವಾಗಿರುವ ಪಾರ್ಕ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನು ಕೂಡ ಇಂಟೆಲಿಜೆಂಟ್ ಏಜೆನ್ಸಿಯಲ್ಲಿ ಕೆಲಸವನ್ನ ಮಾಡಿ ಬರ್ತಿದ್ದ. ಬಟ್ ಆದ್ರೆ ಪ್ರೆಸೆಂಟ್ ನಲ್ಲಿ ಇವನ ಹತ್ರ ಯಾವುದೇ ಕೆಲ್ಸನವೇ ಇಲ್ಲ, ಏನುವೇ ಇಲ್ಲ. ಅಂಡ್ ಇವಾಗ ಪ್ರೆಸೆಂಟ್ ನಲ್ಲಿ ನಮ್ಮ ಹೀರೋ ಕೆಲವು ನಶೆಯ ಪದಾರ್ಥಗಳನ್ನ ಹುಡುಕ್ತಾ ಇದ್ದಾನೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋವಿಗೆ ಬ್ರೈನ್ ಟ್ಯೂಮರ್ ಅನ್ನುವ ಕಾಯಿಲೆ ಇದೆ. ಸೊ ಒಂದೊಂದು ಸಲ ಇವನ ತಲೆನೇ ಸಿಡ್ದೋಗುವಷ್ಟು ಮಟ್ಟಿಗೆ ತಲೆನೋವು ಬಂದ್ಬಿಡುತ್ತೆ. ಆದ್ರಿಂದ ಕೆಲವು ನಶೆಯನ್ನ ಮಾಡಿ ಆ ತಲೆನೋವನ್ನ ನಿವಾರಣೆ ಮಾಡ್ಕೋತಾನೆ. ಸೊ ಇವಾಗ್ಲೂ ಕೂಡ ಅದೇ ರೀತಿ ಕೆಲವು ನಶೆ ಪದಾರ್ಥಗಳನ್ನ ಹುಡುಕಿ ಬರ್ತಾ ಇದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇಂಟೆಲಿಜೆನ್ಸ್ ಏಜೆನ್ಸಿಯ ಒಬ್ಬ ಹೆಡ್ ಅನ್ನ ತೋರಿಸ್ತಾರೆ. ಅಂಡ್ ಇವನ ಹೆಸರು ಬಂದು ಕೆವಿನ್ ಅಂತ. ಹಾಗೆ ಇವನು ಅಮೆರಿಕನ್ ಗವರ್ನಮೆಂಟ್ ಗೆನೆ ಕೆಲಸವನ್ನ ಮಾಡಿ ಬರ್ತಿರೋದು. ಅದು ಅಲ್ಲದೆ ಇವರ ಕಡೆಯ ಆಂಡರ್ಸನ್ ಅನ್ನುವ ಸೈಂಟಿಸ್ಟ್ ತೀರೋಗಿದ್ದಾನೆ ಅಲ್ವಾ. ಸೊ ಇವಾಗ ಅದ್ರ ಬಗ್ಗೆನೆ ಎನ್ಕ್ವೈರಿಯನ್ನ ಮಾಡ್ತಿದ್ದಾನೆ. ನಂತರ ಸಿಯೋ ಬಾಕ್ ಅನ್ನುವ ಪ್ರಾಜೆಕ್ಟ್ ನ ಬಗ್ಗೆ ಆಂಡರ್ಸನ್ಗೆ ಎಲ್ಲನೂ ಗೊತ್ತಿತ್ತು. ಸೊ ಅವನು ಅದ್ರ ಬಗ್ಗೆ ರಿಪೋರ್ಟ್ ಗಳನ್ನ ಬರೀತಿರ್ಬೇಕಾದ್ರೆ ಅದನ್ನ ತಿಳ್ಕೊಳ್ಳುವ ಎದುರಾಳಿಯವರು ಸರಿಯಾದ ಟೈಮ್ ಅನ್ನ ನೋಡಿ ನಮ್ಮ ಸೈಂಟಿಸ್ಟ್ ಅವನ ಕಥೆಯನ್ನ ಮುಗಿಸಿ ಆಗ್ಬಿಟ್ಟಿದ್ದಾರೆ. ಖಂಡಿತ ನಾವು ಆ ಕೊಳೆಗಾರನನ್ನ ಕೊಂಡು ಹಿಡಿತೀವಿ ಅನ್ನೋದಾಗಿನೇ ರೆಡಿ ಆಗ್ತಾನೆ. ನಂತರ ಸೀದಾ ಲಿನ್ ಅನ್ನುವ ಮತ್ತೊಬ್ಬ ಸೈಂಟಿಸ್ಟ್ ಇದ್ದಾನೆ ಅಲ್ವಾ, ಅವನಿಗೆನೆ ಕೋಳನ್ನ ಮಾಡಿ ನೋಡಿ ನಿಮ್ಮ ಸಿಯೋ ಬಾಕ್ ಅನ್ನುವ ಹೊಸ ಪ್ರಾಜೆಕ್ಟ್ ನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇವಾಗ ನೀವು ಅದೇ ಲ್ಯಾಬ್ ನಲ್ಲಿ ರಿಸರ್ಚ್ ಅನ್ನ ಮಾಡೋದಿಕ್ಕೆ ಖಂಡಿತ ಆಗೋದಿಲ್ಲ. ಆದಷ್ಟು ಬೇಗ ಲ್ಯಾಬ್ ಅನ್ನ ಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಆಗಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಲಿನ್ ಅನ್ನುವ ಸೈಂಟಿಸ್ಟ್ ಇಲ್ಲ ಸರ್, ನಮ್ಮ ರಿಸರ್ಚಿನ ಕೊನೆ ಹಂತಕ್ಕೆ ಬಂದು ನಾವು ತಲುಪಿದೀವಿ. ಈ ಟೈಮ್ ನಲ್ಲಿ ನಾವು ಎಲ್ಲವನ್ನ ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತಾನೆ ಹೇಳ್ತಾನೆ. ಅದ್ರ ಬದಲು ಜಿಯೋನ್ ಅನ್ನುವ ಕಂಪನಿಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಬಿಡಿ, ಖಂಡಿತ ಜಿಯೋನ್ ಕಂಪನಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋದಾಗಿನೇ ಹೇಳ್ತಾನೆ. ಯಾಕಂದ್ರೆ ಈ ಸಿಯೋ ಬಾಕ್ ಅನ್ನುವ ಪ್ರಾಜೆಕ್ಟ್ ಗೆ ಸ್ಪಾನ್ಸರ್ ಅನ್ನ ಮಾಡ್ತಿರೋದು ಅದೇ ಜಿಯೋನ್ ಅನ್ನುವ ಕಂಪನಿ. ಅದು ಅಲ್ಲದೆ ಆ ಕಂಪನಿಯ ಓನರ್ ಕೂಡ ಜಿಯೋನ್ ಅಂತಾನೆ ಹೆಸರನ್ನ ಮಡಿಕೊಂಡಿದ್ದಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವನ್ನೇ ತೋರಿಸ್ಬೇಕಾದ್ರೆ ಇವನ ಫ್ರೆಂಡ್ ಒಂದು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಆಗಿ ವರ್ಕ್ ಅನ್ನ ಮಾಡ್ತಿದ್ದಾನೆ. ಸೊ ಸೀದಾ ಅವನ ಹತ್ರಕ್ಕೆ ಬಂದು ನನ್ನ ತಲೆ ಸಿಡ್ದೋಗುವ ಸಿಚುವೇಶನ್ ಗೆ ಬಂದ್ಬಿಟ್ಟಿದೆ, ದಯವಿಟ್ಟು ನನ್ಗೆ ಆ ಮೆಡಿಸನ್ ಅನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಲೋ ಮಚ್ಚ, ಈ ಮೆಡಿಸನ್ ಕೂಡ ನಿನ್ನನ್ನ ಕಾಪಾಡೋದಕ್ಕೆ ಆಗಲ್ಲ ಅನ್ನೋದಾಗಿ ಹೇಳ್ತಾನೆ.
ಸೊ ನಮ್ಮ ಹೀರೋ ಕೂಡ ನನ್ಗದು ಚೆನ್ನಾಗಿನೇ ಗೊತ್ತು ಕಣೋ, ಬಟ್ ಆದ್ರೆ ಇವಾಗ ಸರ್ವೈವ್ ಆಗೋದಿಕ್ಕೆ ಬೇಕೇ ಬೇಕು ಅಂತ ಹೇಳ್ಬೇಕಾದ್ರೆ ಆ ಫ್ರೆಂಡು ಕೂಡ ಕೆಲವು ಮೆಡಿಸನ್ ಅನ್ನ ಕೊಡ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಯಾವ್ದೇ ಮೆಡಿಸನ್ ಇವೆಲ್ಲ ಬದಲಾಗಿ ನಶೆಲಿ ಪದಾರ್ಥ. ಸೊ ನಮ್ಮ ಹೀರೋ ಕೂಡ ಅದನ್ನ ತಗೊಂಡು ಬಂದು ನದಿಯ ಹತ್ರಕ್ಕಾಗಿನೇ ಬಂದು ಒಂದು ಲೋಟದ ಒಳಗಡೆಗೆ ಹಾಕಿ ಅದನ್ನ ಸ್ಮೆಲ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕೂಡ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಮಲ್ಕೋಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ಬೇಕಾದ್ರೆ ಅವನ ಕಾರು ನೀರಿನ ಒಳಗಡೆನೆ ಮುಳುಗ್ತಾ ಇದೆ ಅಂಡ್ ಕಾರಿನ ಪೂರ್ತಿಯಾಗಿ ನೀರೆಲ್ಲ ತುಂಬಿಕೊಂಡು ಸಾಯುವ ಸಿಚುವೇಶನ್ಗೆ ಬಂದ್ಬಿಡ್ತಾನೆ. ಸೊ ನಾವು ಬದುಕೋದಕ್ಕೆ ಆಗೋದೇ ಇಲ್ವಾ ಅಂತ ಟೆನ್ಷನ್ ಆಗ್ಬೇಕಾದ್ರೆ ಕಣ್ಣನ್ನ ಬಿಟ್ಟು ಎಚ್ಚರಿ ಆಗ್ತಾನೆ. ಅಂದ್ರೆ ಆ ನಶೆಯ ಪದಾರ್ಥವನ್ನ ತಗೊಂಡಿರೋದ್ರಿಂದ ಈ ರೀತಿ ಇಲ್ಯೂಷನ್ ಆಗಿದೆ ಅಷ್ಟೇ. ಬಟ್ ಆದ್ರೆ ಇವನ ಎದುರುಗಡೆಗೆ ತುಂಬಾ ಜನರು ಗನ್ನನ್ನ ಇಟ್ಕೊಂಡು ಬಂದು ನಿಂತಿದ್ದಾರೆ. ನಂತರ ನಮ್ಮ ಹೀರೋವನ್ನ ಕಂಟ್ರೋಲಿಗೆ ತಗೊಂಡು ಮತ್ತೊಂದು ಜಾಗಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಇಂಟೆಲಿಜೆಂಟ್ ಏಜೆನ್ಸಿಯ ಹೆಡ್ ಆಗಿರುವ ಕೆವಿನ್ ಬಂದು ನಿಂತಿದ್ದಾನೆ. ಸೊ ನನ್ನನ್ನ ಏನಕ್ಕೆ ಈ ಜಾಗಕ್ಕಾಗಿ ಕರ್ಕೊಂಡು ಬಂದಿ ಅಂತ ಕೇಳ್ಬೇಕಾದ್ರೆ ಏನುವೇ ಇಲ್ಲ, ನಮಗಾಗಿ ಒಂದು ಮಿಷನ್ ಅನ್ನ ಕಂಪ್ಲೀಟ್ ಮಾಡಿ ಕೊಡ್ಬೇಕು ಅನ್ನೋದಾಗಿ ಕೇಳ್ತಾನೆ. ಇಲ್ಲ, ನನ್ನನ್ನ ಇಂಟೆಲಿಜೆಂಟ್ ಏಜೆನ್ಸಿಯಿಂದಾನೇ ತೆಗೆದು ಹಾಕಿದೀರಾ ಅಲ್ವಾ, ಸೊ ಇವಾಗ ನಾನು ಯಾರಿಗೂ ಕೆಲಸವನ್ನ ಮಾಡೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಆ ಕೆವಿನು ಈ ಕೆಲಸವನ್ನ ಮಾಡೋದಿಕ್ಕೆ ಕೇವಲ ನಿನ್ನ ಕೈಯಲ್ಲಿ ಮಾತ್ರನೇ ಆಗೋದು. ಸೊ ಈ ಕೆಲಸವನ್ನ ಮಾಡ್ಬಿಟ್ರೆ ಸಾಕು, ನೀನು ಎಷ್ಟೇ ಹಣವನ್ನ ಕೇಳಿದ್ರುವೆ ಕೊಡ್ತೀವಿ. ಅದು ಅಲ್ಲದೆ ನಮ್ಮ ದೇಶಕ್ಕಾಗಿ ಕೆಲಸವನ್ನ ಮಾಡು ಅನ್ನೋದಾಗಿ ಕೇಳ್ಬೇಕಾದ್ರೆ ಸರಿ ಓಕೆ ಅನ್ನೋದಾಗಿ ನಮ್ಮ ಹೀರೋ ಕೂಡ ಒಪ್ಕೊಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋವನ್ನ ಒಂದು ಪೋರ್ಟ್ ನ ಒಳಗಡೆಗಾಗಿನೇ ಕರ್ಕೊ ಬರ್ತಾರೆ. ಹೊರಗಡೆಯಿಂದ ನೋಡೋದಕ್ಕೆ ಇದೊಂದು ಶಿಪ್ ನ ರೀತಿಯಾಗಿ ಕಾಣಿಸುತ್ತೆ. ಬಟ್ ಆದ್ರೆ ಆ ಶಿಪ್ ನ ಒಳಗಡೆ ಒಂದು ತುಂಬಾನೇ ದೊಡ್ಡ ಗಾತ್ರದ ಲ್ಯಾಬ್ ಅನ್ನ ಸೆಟ್ ಮಾಡಿ ಮಡಗಿದ್ದಾರೆ. ಅದು ಅಲ್ಲದೆ ಅಂಡರ್ಸನ್ ಅನ್ನುವ ಒಬ್ಬ ಸೈಂಟಿಸ್ಟ್ ತೀರೋಗ್ಬಿಟ್ಟಿದ್ದಾನೆ ಅಲ್ವಾ, ಆದ್ರಿಂದ ಇವಾಗ ಸೆಕ್ಯೂರಿಟಿ ಅನ್ನುವೆ ಕೂಡ ನೆಕ್ಸ್ಟ್ ಲೆವೆಲ್ ನಲ್ಲಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂಡ್ ಅದೇ ರೀತಿ ಒಳಗಡೆ ಬರ್ಬೇಕಾದ್ರೆ ವಿಚಿತ್ರವಾದ ಗಿಡಗಳು ಪ್ರಾಣಿಗಳನ್ನೆಲ್ಲ ಇಟ್ಟು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಡೈರೆಕ್ಟ್ ಆಗಿ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಎಮಿ ಅನ್ನುವ ಮತ್ತೊಬ್ಬ ಸೈಂಟಿಸ್ಟ್ ನ ಜೊತೆ ಭೇಟಿ ಮಾಡಿಸ್ತಾರೆ. ಅಂಡ್ ಇವಾಗ ಎಮಿ ಅನ್ನುವ ಲೇಡಿ ಕೂಡ ಇವರ ಪ್ರಾಜೆಕ್ಟ್ ನ ಬಗ್ಗೆ ಹೇಳ್ಕೊತಾಳೆ. ಅಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನ ಬಳಸ್ಕೊಂಡು ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಗಳನ್ನ ರೆಡಿ ಮಾಡಿ ಒಂದು ಹೊಸದಾಗಿ ಜೀವ ಜಂತುವಿನ ಕ್ಲೋನ್ ಅನ್ನ ರೆಡಿ ಮಾಡಿದ್ದೀವಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಏನದು ಪ್ರಾಣಿನಾ ಇಲ್ಲ ಪಕ್ಷಿನಾ ಏನು ಅಂತ ಕೇಳ್ಬೇಕಾದ್ರೆ ಇಲ್ಲಿನ್ನು ನಮ್ಮ ಹೀರೋವನ್ನ ಒಂದು ಲ್ಯಾಬ್ ನ ಹತ್ರಕ್ಕಾಗಿನೇ ಕರ್ಕೊಂಡು ಬಂದು ತೋರಿಸ್ತಾನೆ. ಅಂಡ್ ಇವಾಗ ನಮ್ಮ ಹೀರೋಗೆ ಗೊತ್ತಾಗುತ್ತೆ ಇವರು ರೆಡಿ ಮಾಡಿರೋದು ಯಾವ್ದೋ ಪ್ರಾಣಿನೋ ಜೀವಿನೋ ಏನೂ ಅಲ್ಲ, ಬದಲಾಗಿ ಕೃತಕವಾಗಿ ಒಬ್ಬ ಮನುಷ್ಯನನ್ನೇ ರೆಡಿ ಮಾಡಿದ್ದಾರೆ ಅನ್ನೋದಾಗಿ. ಅಷ್ಟೇ ಫುಲ್ ಶಾಕ್ ಆಗಿ ನೀವು ಮನುಷ್ಯರ ಕ್ಲೋನ್ ಅನ್ನ ರೆಡಿ ಮಾಡಿದ್ದೀರಾ ಅಂತ ಕೇಳ್ಬೇಕಾದ್ರೆ ಹೌದು, ಇವನನ್ನ ಪೂರ್ತಿಯಾಗಿ ಮನುಷ್ಯ ಅಂತ ಕರೆಯೋದಿಕ್ಕಾಗಿ ಆಗಲ್ಲ, ಯಾಕಂದ್ರೆ ಇದನ್ನ ಆರ್ಟಿಫಿಷಿಯಲ್ ಆಗಿ ನಾವು ರೆಡಿ ಮಾಡಿರೋದು. ಬಟ್ ಆದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ಗೂ ಮೀರಿ ಇವನಿಗೆ ತುಂಬಾನೇ ವಿಶೇಷವಾದ ಶಕ್ತಿಗಳೆಲ್ಲ ಬಂದ್ಬಿಟ್ಟಿದೆ. ನಾವು ಯೋಚನೆ ಕೂಡ ಮಾಡಿರ್ಲಿಲ್ಲ ಅಂತಹ ಘಟನೆಗಳೆಲ್ಲ ನಡೀತಾ ಇದೆ. ಅಂದ್ರೆ ಪ್ರಕೃತಿಯ ವಿರುದ್ಧವಾಗಿ ಇವನನ್ನ ರೆಡಿ ಮಾಡ್ಬೇಕಾದ್ರೆ ಇವನು ಪ್ರಕೃತಿಯನ್ನೇ ಕಂಟ್ರೋಲ್ ಮಾಡುವಂತಹ ಶಕ್ತಿಗಳೆಲ್ಲ ಬಂದ್ಬಿಟ್ಟಿದೆ. ಅಂದ್ರೆ ಗಾಳಿ, ಮರದ ಎಲೆಗಳು ಎಲ್ಲವನ್ನವೇ ಕೂಡ ಇವನು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಯಾಕೆ, ಇವನಿಗೆ ಗಾಯವಾದ್ರವೇ ಕೂಡ ಕೆಲವೇ ಕ್ಷಣಗಳಲ್ಲಿ ನಾರ್ಮಲ್ ಆಗ್ಬಿಡುತ್ತೆ. ಅದು ಅಲ್ಲದೆ ಇವನಿಗೆ ಸಿಗ್ಬೇಕಾದ ಸಪ್ಲಿಮೆಂಟ್ ಗಳು ಸರಿಯಾಗಿ ಸಿಗ್ಬಿಟ್ರೆ ಇವನಿಗೆ ಸಾವು ಅನ್ನೋದೇ ಬರೋದಿಲ್ಲ, ಅಮರನಾಗಿ ಬಿಡ್ತಾನೆ. ಬೇಕಿದ್ರೆ ನಿನ್ಗೆ ಡೆಮೋವನ್ನ ತೋರಿಸ್ತೀನಿ ನೋಡು ಅಂತ ಸಿಯೋಬಾಕ್ ಅನ್ನ ಕರಿಬೇಕಾದ್ರೆ ಅವನು ಕೂಡ ಒಂದು ಜಾಗದಲ್ಲಿ ಎದ್ದು ನಡ್ಕೊಂಡು ಬರೋದಿಕ್ಕೇನೆ ಬರ್ತಾನೆ. ಆ ರೀತಿ ನಡ್ಕೊಂಡು ಬರ್ಬೇಕಾದ್ರೆ ನೆಲದಲ್ಲಿರುವ ಮಣ್ಣು ಅವನ ಕಂಟ್ರೋಲಿಗೆನೆ ಬಂದ್ಬಿಡುತ್ತೆ. ಅಷ್ಟೇ ಯಾಕೆ, ಮರದಲ್ಲಿರುವ ಎಲೆ ಎಲ್ಲನೂ ಕೂಡ ಇವನಿಗೆ ಇಷ್ಟ ಬಂದಾಗಿನೇ ನಡ್ಕೊಳ್ಳುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ನಂಬೋದಿಕ್ಕೇನೆ ಆಗಲ್ಲ. ಅರೆ, ನೀವು ಎಂತ ವಸ್ತುವನ್ನ ಇನ್ವೆನ್ಷನ್ ಅನ್ನ ಮಾಡಿದೀರಾ, ಈ ರೀತಿ ಇದನ್ನ ಕಂಡು ಹಿಡಿಯೋದಿಕ್ಕೆ ನಿಮ್ಮ ಉದ್ದೇಶ ಏನು ಅನ್ನೋದಾಗಿ ಕೇಳ್ಬೇಕಾದ್ರೆ ಅಲ್ಲಿನ್ ಕೂಡ ಎಲ್ಲ ವಿಷಯಗಳನ್ನ ಹೇಳ್ಕೊತಾನೆ. ಅಂದ್ರೆ ಸಾಮಾನ್ಯ ಮನುಷ್ಯರ ಕೈಯಲ್ಲಿ ಕ್ಯೂರ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆಗ್ದಿರುವ ಎಷ್ಟೋ ಕಾಯಿಲೆಗಳು ಬರುತ್ತೆ. ಆದ್ರಿಂದ ಕಾಯಿಲೆಗಳಿಂದ ಮನುಷ್ಯರನ್ನ ಕಾಪಾಡ್ಕೋಬೇಕು ಅಂತ ಈ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿ ಇವನ ಸ್ಪೈನಲ್ ಕಾರ್ಡ್ ನಿಂದ ಕೆಲವು ಲಿಕ್ವಿಡ್ ಅನ್ನ ತೆಗೆಯಲಾಗುತ್ತೆ. ಅಂಡ್ ಆ ಲಿಕ್ವಿಡ್ ಅನ್ನ ಯೂಸ್ ಮಾಡಿ ಮನುಷ್ಯನ ಕಾಯಿಲೆಯನ್ನ ನಿವಾರಿಸೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತೀವಿ ಅನ್ನೋದಾಗಿನ ಎಲ್ಲ ವಿಷಯವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋ ಆ ಕೆವಿನ್ ಅನ್ನ ಬಂದು ಭೇಟಿಯನ್ನ ಮಾಡ್ತಾನೆ. ಅಂಡ್ ಇವಾಗ ನಮ್ಮ ಹೀರೋವನ್ನ ಈ ಪ್ರಾಜೆಕ್ಟ್ ನ ಒಳಗಡೆಗಾಗಿ ಏನಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಅದೇ ಆ ಸಿಯೋಬಾಕ್ ನಿಂದ ಲಿಕ್ವಿಡ್ ಅನ್ನ ತೆಗೆದು ಮನುಷ್ಯರಿಗೆ ಇಂಜೆಕ್ಟ್ ಅನ್ನ ಮಾಡಿ ಟೆಸ್ಟ್ ಅನ್ನ ಮಾಡ್ಬೇಕು ಅಲ್ವಾ. ಆ ರೀತಿ ನಮ್ಮ ಹೀರೋವಿನ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಿಕ್ಕಾಗಿನೇ ಕರ್ದಿರೋದು. ಯಾಕಂದ್ರೆ ಇವನಿಗೆ ಕೂಡ ಬ್ರೈನ್ ಟ್ಯೂಮರ್ ಅನ್ನುವ ಕಾಯಿಲೆ ಇದೆ ಅಲ್ವಾ. ಬಟ್ ಆದ್ರೆ ಗವರ್ನಮೆಂಟ್ ನಿಂದ ಲೀಗಲ್ ಆಗಿ ಇದಕ್ಕೆ ಪರ್ಮಿಷನ್ ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ನಮ್ಮ ಹೀರೋವನ್ನ ಇಟ್ಕೊಂಡು ಬಂದು ಇಲ್ಲಿಗೆ ಲಾಕ್ ಅನ್ನ ಮಾಡ್ಕೊಂಡಿರೋದು. ನೋಡು, ಹೇಗಿದ್ರೆ ಕೆಲವು ದಿನಗಳಲ್ಲೇ ನಿನ್ನ ಪ್ರಾಣ ಕೂಡ ಹೊರಟೋಗ್ಬಿಡುತ್ತೆ. ಅದ್ರ ಬದಲಿಗೆ ಈ ರಿಸರ್ಚ್ ನ ಒಳಗಡೆಗೆ ನೀನು ಬಂದ್ರೆ ನಿನ್ನ ಲಕ್ಕು ಚೆನ್ನಾಗಿದ್ರೆ ನಿನ್ಗೆ ಹೊಸ ಜೀವನನೇ ಸಿಗುತ್ತೆ. ಇಲ್ಲ ಅಂದ್ರೆ ಈ ಮನುಷ್ಯ ಕುಲವನ್ನ ಕಾಪಾಡೋದಿಕ್ಕಾಗಿ ನಿನ್ನ ಪ್ರಾಣವನ್ನ ತ್ಯಾಗ ಮಾಡ್ತೀಯಾ.
ಸೊ ಬೇಡ ಅಂದಿರೋ ಒಕ್ಕು ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋ ಕೂಡ ಯೋಚನೆ ಮಾಡಿ ಒಪ್ಕೋತಾನೆ. ಬಟ್ ಆದ್ರೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಿಕ್ಕೆ ಸಿಯೋಬಾಕ್ ಮತ್ತೆ ನಮ್ಮ ಹೀರೋ ಇಬ್ರು ಕೂಡ ಅಮೆರಿಕನ್ನ ಒಂದು ಲ್ಯಾಬ್ಗೆನೆ ಹೋಗ್ಬೇಕಿರುತ್ತೆ. ಆದ್ರೆ ಅದಕ್ಕೂ ಮುಂಚೆ ಎಮಿ ಅನ್ನುವ ಲೇಡಿ ಆ ಸಿಯೋಬಾಕ್ಗೆ ಒಂದು ಲಿಕ್ವಿಡ್ ಅನ್ನ ಇಂಜೆಕ್ಟ್ ಅನ್ನ ಮಾಡ್ತಾಳೆ. ಇದನ್ನ 24 ಗಂಟೆಗೆ ಒಮ್ಮೆಯಾಗಿ ಇಂಜೆಕ್ಟ್ ಅನ್ನ ಮಾಡ್ಬೇಕು. ಆ ರೀತಿ ಇಂಜೆಕ್ಟ್ ಮಾಡಿಲ್ಲ ಅಂದ್ರೆ ಇವನು ತಿರುಗುವ ಚಾನ್ಸ್ ಇದೆ ಅನ್ನೋದಾಗಿ ಹೇಳ್ತಾಳೆ. ಇದನ್ನ ಕೇಳುವ ನಮ್ಮ ಹೀರೋ ಅಂತೂ ಇವನಿಗೆ ಸಾವೇ ಇಲ್ಲ ಅಂತ ಹೇಳಿದ್ರಿ ಅಲ್ವಾ ಅಂತ ಕೇಳ್ಬೇಕಾದ್ರೆ, ಹೌದು ಇವನಿಗೆ ಯಾವ್ದೇ ಆಕ್ಸಿಡೆಂಟ್ ಆಗ್ಲಿ ಬುಲೆಟ್ ನಿಂದ ಫೈರ್ ಮಾಡೋದಾಗ್ಲಿ ಯಾವ್ದ್ರಿಂದನವೇ ಸಾವು ಬರಲ್ಲ. ಬಟ್ ಆದ್ರೆ ಇವನ ಒಳಗಡೆ ಇರುವ ರೇಡಿಯೇಷನ್ ಇಂದ ಇವನು ತೀರೋಗ್ ಬಿಡಬಹುದು. ಅದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ ಒಂದು ಲಿಕ್ವಿಡ್ ಅನ್ನ ಇವನಿಗೆ ಕೊಡ್ಬೇಕು ಅನ್ನೋದಾಗಿನೇ ಹೇಳ್ತಾಳೆ. ಸರಿ ಓಕೆ, ಇವನ ಕತೆ ಆಗಿರ್ಲಿ, ಈ ಲಿಕ್ವಿಡ್ ಅನ್ನ ನನ್ಗೆ ಇಂಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ಬೇಕಾದ್ರೆ, ಜಾಸ್ತಿ ಏನವೇ ಆಗಲ್ಲ, ಬರೀ ಸತ್ತೋಗ್ತಿ ಅನ್ನೋದಾಗಿನೇ ಹೇಳ್ತಾಳೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಪಾಸ್ ಆದ್ರೆ ನಮ್ಮ ಹೀರೋವಿಗೆ ಹೊಸ ಲೈಫ್ ಸಿಗುತ್ತೆ, ಇಲ್ಲ ಅಂದ್ರೆ ನಮ್ಮ ಹೀರೋ ಅಲ್ಲೇನೆ ತೀರೋಗ್ ಬಿಡ್ತಾನೆ. ಅಂಡ್ ಇವಾಗ ಅದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ಸಿಯೋಬಾಕನ ಒಂದು ಟ್ರಕ್ ಒಳಗಡೆಗೆನೆ ಕೂರ್ಸಿ ಆ ಲ್ಯಾಬ್ಗೆನೆ ಕರ್ಕೊಂಡು ಬರೋದಕ್ಕೆ ಟ್ರಾವೆಲ್ ಅನ್ನ ಮಾಡಿ ಬರ್ತಾರೆ. ಅಂಡ್ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ಡಾಕ್ಟರ್ ಮತ್ತೆ ಸೈಂಟಿಸ್ಟ್ ಕೂಡ ಜೊತೆಯಾಗಿನೇ ಬರ್ತಿರ್ತಾರೆ. ಅದು ಅಲ್ಲದೆ ಇವರನ್ನ ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಹಿಂದೆ ಒಂದು ಕಾರು ಮುಂದೆ ಒಂದು ಕಾರ್ ಕೂಡ ಬರ್ತಿರುತ್ತೆ. ನಂತರ ಇವಾಗ ನಮ್ಮ ಹೀರೋ ಆ ಸಿಯೋಬಾಕನ ಮಾತಾಡ್ಸೋಣ ಅಂತ ಇವನ ಬಗ್ಗೆ ಇಂಟ್ರೊಡ್ಯೂಸ್ ಅನ್ನ ಕೊಡ್ಬೇಕಾದ್ರೆ ಆ ಸಿಯೋಬಾಕ್ ಕೂಡ ಈ ಗನ್ನಿಂದ ನೀನು ಎಷ್ಟೋ ಜನರ ಕಥೆಯನ್ನ ಮುಗಿಸಿದ್ಯಾ ಅಂತ ಕೇಳುತ್ತೆ. ಸೊ ಅದನ್ನ ಕೇಳುವ ನಮ್ಮ ಹೀರೋ ಕೂಡ ಹಲವಾರು ಜನರ ಕಥೆಯನ್ನ ಮುಗಿಸ್ತಿದೀನಿ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಆ ಸಿಯೋಬಾಕು ಶಾಕ್ ಆಗಿ ಸೈಲೆಂಟ್ ಅನ್ನೇ ಆಗ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಮತ್ತೊಂದು ಟ್ರಕ್ ಇವರನ್ನ ಓವರ್ಟೇಕ್ ಮಾಡೋದಕ್ಕಾಗಿನೇ ಬಂದ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಡ್ರೈವರ್ ಗಳಿಗೆ ಇನ್ಫಾರ್ಮ್ ಅನ್ನ ಕೊಡ್ಬೇಕಾದ್ರೆ ಅವರು ಕೂಡ ಕೆವಿನ್ಗೆ ಕಾಲ್ ಅನ್ನ ಮಾಡಿ ಎಲ್ಲಾ ವಿಷಯವನ್ನ ತಿಳಿಸ್ತಿರ್ತಾರೆ. ಆದ್ರೆ ಅದೇ ಟೈಮಿಗೆ ಸರಿಯಾಗಿ ಆ ಟ್ರಕ್ಕಿನವರು ಡೋರ್ ಗಳನ್ನ ಓಪನ್ ಮಾಡಿ ನಮ್ಮ ಹೀರೋ ಮತ್ತೆ ಸಿಯೋಬಾಕ್ ಇರುವ ಟ್ರಕ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾರೆ. ಅಂಡ್ ಅದೇ ರೀತಿ ಆ ಸೆಕ್ಯೂರಿಟಿ ಕಾರ್ ಗಳನ್ನವೇ ಕೂಡ ಡೆಮೊಲಿಷನ್ ಮಾಡ್ಬಿಡ್ತಾರೆ. ಅಂಡ್ ಈ ವಿಷಯ ಕೆವಿನ್ಗೆ ಗೊತ್ತಾಗ್ಬೇಕಾದ್ರೆ ನಮ್ಮ ಟೀಮ್ ಅನ್ನ ಕಾಪಾಡ್ಕೋಬೇಕು ಅಂತ ಒಂದು ಫೋರ್ಸ್ ಅನ್ನವೇ ಕಳಿಸ್ತಾನೆ. ಬಟ್ ಆದ್ರೆ ಇಷ್ಟು ಹೊತ್ತಿಗೆ ಎಲ್ಲರ ಮೇಲುವೆ ಅಟ್ಯಾಕ್ ಅನ್ನ ಶುರು ಮಾಡ್ಕೋಬಿಟ್ಟಿದ್ದಾರೆ. ಅಂಡ್ ಇವರ ಜೊತೆ ಇರುವ ಡಾಕ್ಟರ್ ಮತ್ತೆ ಸೈಂಟಿಸ್ಟ್ ಕೂಡ ಹೆದರ್ಕೊಂಡು ಹೊರಗಡೆಗೆನೆ ಹೊರಟೋಗ್ಬಿಟ್ಟಿದ್ದಾರೆ. ಅಂಡ್ ನಮ್ಮ ಹೀರೋ ಅಂತೂ ಒಂದು ಗನ್ನನ್ನ ಹಿಡ್ಕೊಂಡು ಯಾರು ಒಳಗಡೆ ಬರ್ತಾರೋ ಅವ್ರನ್ನ ಎಗರಿಸ್ಬಿಡ್ತೀರಿ ಅನ್ನೋದಾಗಿನೇ ರೆಡಿಯಾಗಿ ನಿಂತಿದ್ದಾನೆ. ಬಟ್ ಆದ್ರೆ ಸಿಯೋಬಾಕು ಸೈಲೆಂಟ್ ಆಗಿನೇ ಒಂದು ಜಾಗದಲ್ಲಿ ಕುಳಿತಿರ್ತಾನೆ. ಅಂಡ್ ಇದೇ ಟೈಮಿಗೆ ಒಂದು ಸ್ಮೋಕಿಂಗ್ ಬಾಂಬ್ ಅನ್ನ ಒಳಗಡೆ ಎಸ್ತು ಡೋರ್ ಅನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ನಮ್ಮ ಹೀರೋ ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ನೆಕ್ಸ್ಟ್ ಇವನಿಗೆ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಇವನ ಕೈಕಾಲುಗಳನ್ನ ಕಟ್ಟಾಕಿದ್ದಾರೆ. ಬಟ್ ಆದ್ರೆ ನಮ್ಮ ಸಿಯೋಬಾಕು ಯಾವುದೇ ಟೆನ್ಷನ್ ಇಲ್ದೆ ಆರಾಮಾಗಿನೇ ಕುಳಿತಿದ್ದಾನೆ. ಇದನ್ನ ನೋಡುವ ನಮ್ಮ ಹೀರೋ ಪಕ್ಕದಲ್ಲಿ ಬಿದ್ದಿರುವ ಒಂದು ಸೀಸರ್ ಅನ್ನ ಎಳ್ಕೊಂಡು ಅವನ ಕೈಗಳನ್ನ ಬಿಡಿಸ್ಕೊಳ್ಳೋದಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಒಬ್ಬ ಗೂಂಡ ಒಳಗಡೆಗಾಗಿನೇ ಎಂಟ್ರಿ ಕೊಟ್ಟು ಈ ಸಿಯೋಬಾಕ್ಗೆ ಒಂದು ಇಂಜೆಕ್ಷನ್ ಅನ್ನ ಕೊಡೋದಕ್ಕಾಗಿನೇ ನೋಡ್ತಾನೆ. ಇದನ್ನ ನೋಡುವ ಸಿಯೋಬಾಕ್ ಕೂಡ ಇಂಜೆಕ್ಷನ್ ಅನ್ನ ಕೊಡ್ಬೇಡ ಅನ್ನೋದಾಗಿನೇ ಹೇಳ್ತಾನೆ. ಆದ್ರೆ ಆ ಗೂಂಡ ಇವನ ಮಾತನ್ನ ಕೇಳದೆ ಇಂಜೆಕ್ಷನ್ ಕೊಡೋದಕ್ಕಾಗಿ ಬರ್ಬೇಕಾದ್ರೆ ಆ ಸಿಯೋಬಾಕು ಅವನ ಕೈಕಾಲ್ಗಳನ್ನವೇ ಬಳಸ್ದಿರಾ ಕೇವಲ ಅವನ ರೇಡಿಯೇಷನ್ ಪವರ್ ಅನ್ನ ಬಳಸಿ ಆ ಗೂಂಡನನ್ನ ಮೇಲೆ ಕೆಳಗೆ ಎತ್ತಿ ಬಿಸಾಡಿ ಚಟ್ನಿಯನ್ನ ಮಾಡಿ ಬಿಸಾಕ್ತಾನೆ. ಅಷ್ಟು ಹೊತ್ತಿಗೆ ನಮ್ಮ ಹೀರೋ ಕೂಡ ಅವನ ಕೈಗಳನ್ನ ಬಿಡಿಸ್ಕೊ ಬಂದು ಆ ಗೂಂಡಾಗೆ ಚೆನ್ನಾಗಿ ಬಡ್ದು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾನೆ. ಅಂಡ್ ಈ ಸೌಂಡ್ ಅನ್ನ ಕೇಳುವ ಬೇರೆ ಗೂಂಡಗಳು ಬಂದು ಟ್ರಕ್ ನ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಸಿಯೋಬಾಕು ಆ ಜಾಗದಲ್ಲಿ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಟ್ರಕ್ ಅನ್ನ ಬಿಟ್ಟು ಡ್ರೈವರ್ ಸೀಟಿಗೆನೆ ಬಂದು ಕುಳಿತುಕೊಬಿಟ್ಟಿದ್ದಾರೆ. ನಂತರ ಇವಾಗ ಟ್ರಕ್ ಅನ್ವೇ ಸ್ಟಾರ್ಟ್ ಮಾಡ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾರೆ. ಬಟ್ ಆದ್ರೆ ಆ ಗೂಂಡಗಳು ಟ್ರಕ್ ಅನ್ನ ಹಿಡ್ಕೊಂಡು ತೊಡೆಯೋದಕ್ಕಾಗಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಆ ಟ್ರಕ್ ಅನ್ನ ಪಿಲ್ಲರ್ ಗಳಿಗೆ ಡ್ಯಾಶ್ ಅನ್ನ ಮಾಡಿ ಅವರನ್ನ ಕೆಳಗಡೆ ಬೀಳಿಸಿ ಬಂದ್ಬಿಡ್ತಾನೆ. ನಂತರ ನಮ್ಮ ಹೀರೋ ಒಂದು ಜಾಗದಲ್ಲಿ ಬಂದು ಆ ಟ್ರಕ್ ಅನ್ನ ನಿಲ್ಸಿ ಕೆವಿನ್ಗೆ ಕಾಲ್ ಅನ್ನ ಮಾಡಿ ಹೇಗೋ ಕಷ್ಟವನ್ನ ಪಟ್ಟು ನಾವು ಎಸ್ಕೇಪ್ ಆಗಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ಹೇಳ್ಕೋಬೇಕಾದ್ರೆ ಇವಾಗ ನೀವು ಪ್ರೆಸೆಂಟ್ ಕಾಂಗ್ವೆ ಎನ್ನುವ ಒಂದು ಸಿಟಿಯಲ್ಲಿ ಇದ್ದೀರಲ್ವಾ, ಅಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ಒಂದು ಸೇಫ್ ಆದ ಹೌಸ್ ಇದೆ. ಸೊ ಅಲ್ಲಿಗೆನೆ ಸೇಫ್ ಆಗಿ ಬಂದ್ಬಿಡಿ ಅನ್ನೋದಾಗಿನೇ ಹೇಳ್ತಾನೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಕಾಲ್ ಅನ್ನ ಕಟ್ ಮಾಡಿ ತಿರುಗಿ ನೋಡ್ಬೇಕಾದ್ರೆ ಇವರ ಟ್ರಕ್ಕಿನಲ್ಲಿ ಹೊಗೆ ಎಲ್ಲ ಬಂದು ಹಾಳಾಗ್ಬಿಟ್ಟಿದೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಸಿಯೋಬಾಕ್ ನ ಹತ್ರಕ್ಕಾಗಿನೇ ಬಂದು ಇವಾಗ ನಮ್ಮ ಟ್ರಕ್ಕು ಪೂರ್ತಿಯಾಗಿ ಹಾಳಾಗ್ಬಿಟ್ಟಿದೆ, ನಾವು ನಡ್ಕೊಂಡೆ ಹೋಗ್ಬೇಕು ಬಾ ಅನ್ನೋದಾಗಿ ಕರೀತಾನೆ. ಸೊ ಇದನ್ನ ಕೇಳುವ ಸಿಯೋಬಾಕು ನಾನೇನಕ್ಕೆ ನಿನ್ನ ಜೊತೆಯಾಗಿ ಬರ್ಬೇಕು ಅಂತ ಕೇಳ್ತಾನೆ. ಲೋ ತಮ್ಮ, ಗ್ಯಾಂಗಿನವರು ನಿನ್ನನ್ನ ಸಾಯಿಸೋದಕ್ಕಾಗಿನೇ ಹಿಂದೆ ಬಿದ್ಬಿಟ್ಟಿದ್ದಾರೆ. ಸೊ ಅದಕ್ಕಾಗಿ ನಿನ್ನನ್ನ ಸೇಫ್ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ತಾನೆ. ನನ್ನೇನೇನಿಗೆ ನೀವು ಸೇಫ್ ಅನ್ನ ಮಾಡ್ಬೇಕು ಅಂತ ಮತ್ತೆ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಲೋ ತಮ್ಮ, ನಿನ್ನಿಂದ ಲಿಕ್ವಿಡ್ ಅನ್ನ ತೆಗೆದು ನನ್ಗೆ ಇಂಜೆಕ್ಟ್ ಅನ್ನ ಮಾಡಿದ್ರೆ ನಾನು ಬದುಕೋದಿಕ್ಕೆ ತುಂಬಾನೇ ಚಾನ್ಸ್ ಗಳಿದೆ ಅನ್ನೋದಾಗಿನೇ ಹೇಳ್ಕೊತಾನೆ. ಹಾಗಿದ್ರೆ ನನ್ ಮೇಲೆ ನಿನ್ಗೆ ಯಾವುದೇ ರೀತಿ ಕೇರ್ ಇಲ್ಲ, ನೀನು ಬದುಕೋದಿಕ್ಕೋಸ್ಕರ ನನ್ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋದಿಕ್ಕೆ ನೋಡ್ತಿದ್ಯಾ ಅನ್ನೋದಾಗಿ ಕೇಳುತ್ತೆ. ಅಷ್ಟೇ ಈ ಎಲ್ಲಾ ಕ್ವಶನ್ ಗಳನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ತಲೆನೆ ಸಿಡ್ದೋಗುತ್ತೆ.
ಸೈಲೆಂಟ್ ಆಗಿ ಬಾರಪ್ಪ ನನ್ನ ತಂದೆ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊ ಬಂದ್ಬಿಡ್ತಾನೆ. ಬಟ್ ಆದ್ರೆ ಈ ಸಿಯೋಬಾಕು ಮೊದಲನೇ ಬಾರಿ ಜಗತ್ತನ್ನ ನೋಡೋದಕ್ಕೆ ಹೊರಗಡೆಗಾಗಿ ಬಂದಿರೋದು. ಸೊ ಇಲ್ಲಿರುವ ಎಲ್ಲಾ ವಸ್ತುಗಳಿವೆ ಕೂಡ ಇವನಿಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಅದು ಅಲ್ಲದೆ ಒಬ್ಬ ಅಂಕಲ್ ಫಿಶ್ ಅನ್ನ ಮಾರ್ಕೊಂಡು ಕುಳಿತಿರ್ಬೇಕಾದ್ರೆ, ಅಂಕಲ್ ಏನಕ್ಕೆ ಇದು ನೀರಿನ ಒಳಗಡೆ ಇದೆ, ಏನಕ್ಕೆ ಇದಕ್ಕೆ ಕೈಕಾಲ್ಗಳು ಇಲ್ಲ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳಿ ತಾಲಿಯನ್ನ ತಿಂತಿರ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ನನ್ನ ಪರ್ಮಿಷನ್ ಇಲ್ದೆ ನೀನು ಎಲ್ಲವೇ ಹೋಗ್ಬೇಡ ಅನ್ನೋದಾಗಿ ರೂಲ್ಸ್ ಅನ್ನ ಮಾಡ್ತಾನೆ. ಅದು ಅಲ್ಲದೆ ನಮ್ಮ ಸಿಯೋಬಾಕೆ ಲ್ಯಾಬ್ ನಲ್ಲಿ ಒಂದು ಡ್ರೆಸ್ ಅನ್ನ ಹಾಕಿದ್ರು ಅಲ್ವಾ, ಅದನ್ನ ಜನಗಳು ನೋಡ್ಬೇಕಾದ್ರೆ ಇವನನ್ನ ತುಂಬಾನೇ ವಿಚಿತ್ರವಾಗಿನೇ ನೋಡ್ತಿರ್ತಾರೆ. ಸೊ ಇವನಿಗೆ ಹೊಸ ಬಟ್ಟೆಯನ್ನ ಕೊಡ್ಸೋಣ ಅಂತ ನಮ್ಮ ಹೀರೋ ಒಂದು ಶಾಪಿಗೆನೆ ಬರ್ಬೇಕಾದ್ರೆ, ಆ ಶಾಪ್ ಬೇರೆ ಯಾರ್ದಿವೆ ಎಲ್ಲ ಫಿಶ್ ಅನ್ನ ಮಾಡ್ತಿದ್ದ ಅಂಕಲ್ ನದೇ. ಲೋ ತಮ್ಮಂದ್ರ ಸುತ್ತಿ ಬಳಸಿ ಮತ್ತೆ ತಲಿಯನ್ನ ತಿನ್ನೋದಿಕ್ಕೆ ನನ್ನ ಅಂಗಡಿಗೆನೆ ಬರ್ಬೇಕಿತ್ತು ಅಂತ ಕೆಲವೊಂದಷ್ಟು ಬಟ್ಟೆಗಳನ್ನ ಕೊಡ್ಬೇಕಾದ್ರೆ ನಮ್ಮ ಸಿಯೋಬಾ ಕೂಡ ಹಾಕೋತಾನೆ. ನಂತರ ಇಬ್ಬರುವೆ ಟ್ರಾವೆಲ್ ಅನ್ನ ಮಾಡ್ಕೊಂಡು ಕೆವಿನ್ ಹೇಳಿರುವ ಮನೆಗೆನೆ ಬಂದು ತಲುಪ್ತಾರೆ. ಅಂಡ್ ಈ ಮನೆಯ ಮೂಲೆ ಮೂಲೆಯಲ್ಲಿವೆ ಕೂಡ ಸಿಸಿ ಕ್ಯಾಮ್ರಾಗಳನ್ನ ಫಿಟ್ ಮಾಡಿದ್ದಾರೆ. ನಂತರ ಮನೆ ಒಳಗಡೆ ಇರುವ ಒಂದು ಲಾಕರ್ ಅನ್ನ ಬಂದು ಚೆಕ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಇವರ ಸೇಫ್ಟಿಗಾಗಿ ಕೆಲವು ಗನ್ನನ್ನುವೆ ಮಡಗಿದ್ದಾರೆ. ಬಟ್ ಆದ್ರೆ ಈ ಜಾಗದಲ್ಲಿ ಹಣವನ್ನುವೆ ಕೂಡ ಮಡಗಿರ್ತಾರೆ. ಸೊ ಅದನ್ನ ನೋಡುವ ನಮ್ಮ ಸಿಯೋಬಾಕು ಎಕ್ಕೊಳ್ಳೋದಕ್ಕಾಗಿ ಬರ್ಬೇಕಾದ್ರೆ ನಮ್ಮ ಹೀರೋ ಹಣವನ್ನೆಲ್ಲ ಎಕ್ಕೋಬೇಡ ಅನ್ನೋದಾಗಿ ಗದ್ರು ಬಿಡ್ತಾನೆ. ಸೊ ಸಿಯೋಬಾಕು ಅದರಿಂದ ಬೇಜಾರಾಗ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಅವನನ್ನ ಸಮಾಧಾನ ಮಾಡೋದಿಕ್ಕಾಗಿ ನೂಡಲ್ಸ್ ಅನ್ನ ತಿನ್ನೋದಿಕ್ಕಾಗಿನೇ ತಂದು ಕೊಡ್ತಾನೆ. ಸೊ ಮೊದಲನೇ ಬಾರಿ ಸಿಯೋಬಾಕು ಟೇಸ್ಟಿ ಆದ ಫುಡ್ ಅನ್ನ ಚಪರಿಸಿನೇ ತಿಂತಿದ್ದಾನೆ. ಇದನ್ನ ನೋಡುವ ನಮ್ಮ ಹೀರೋ, ನಿನ್ಗೆ ಮೊದಲನೇ ಬಾರಿ ಯಾವಾಗ ಗೊತ್ತಾಯ್ತು ನೀನು ಆರ್ಟಿಫಿಷಿಯಲ್ ಅಂತ ಕೇಳ್ಬೇಕಾದ್ರೆ, ನನ್ಗೆ ಮೊದಲನೇ ಬಾರಿ ಗೊತ್ತಾಗಿದ್ದು ನಮ್ಮಮ್ಮ ಹೇಳ್ದಾಗ ಅಂತ ಹೇಳ್ಬೇಕಾದ್ರೆ, ಏನು ನಿನ್ಗೆ ಅಮ್ಮ ಕೂಡ ಇದ್ದಾಳ ಅನ್ನೋದಾಗಿ ನಮ್ಮ ಹೀರೋ ಶಾಕ್ ಆಗ್ಬಿಡ್ತಾನೆ. ಯಾಕೆ ನಿನ್ಗೆ ಎಲ್ಲನೇ ಮರ್ತೋಯ್ತಾ, ಅವತ್ತು ಲ್ಯಾಬ್ ನಲ್ಲಿ ನನ್ನ ಬಗ್ಗೆ ಡೀಟೇಲ್ಸ್ ಅನ್ನ ನಿನ್ಗೆ ಹೇಳಿದ್ದೆ ನನ್ನ ಮದರ್ ಅನ್ನೋದಾಗಿ ಹೇಳುತ್ತೆ. ಅಂದ್ರೆ ಎಮಿ ಅನ್ನುವ ಒಬ್ಬಳು ಸೈಂಟಿಸ್ಟ್ ನ ಬಗ್ಗೆ ನೋಡಿದ್ವಿ ಅಲ್ವಾ, ಅದೇ ಲೇಡಿಯನ್ನ ಅಮ್ಮ ಅನ್ನೋದಾಗಿನೇ ತಿಳ್ಕೊಂಡಿದೆ. ಸರಿ ಓಕೆ, ಇಷ್ಟು ದಿನಗಳಾಗಿ ನೀನು ಆ ಲ್ಯಾಬ್ ನಲ್ಲಿ ಏನನ್ನ ಮಾಡ್ತಿದೆ ಅಂತ ಕೇಳ್ಬೇಕಾದ್ರೆ, ಏನುವೇ ಇಲ್ಲ, ಸರಿಯಾದ ಟೈಮಿಗೆ ನನ್ಗೆ ಫುಡ್ ಅನ್ನ ಕೊಡ್ತಿದ್ರು ಅಂಡ್ ಅದ್ರ ಜೊತೆ ಎಷ್ಟೋ ಮಾತ್ರೆಗಳನ್ನ ನುಂಗೋದಿಕ್ಕಾಗಿ ಕೊಡ್ತಿದ್ರು, ಹಾಗೆ ಕೆಲವು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ತಿದ್ರು, ಕೆಲವು ಲಿಕ್ವಿಡ್ ಅನ್ನ ನನ್ನ ಬಾಡಿಯಿಂದ ತೆಗಿತಿದ್ರು. ಸೊ ಆರಾಮಾಗಿನೇ ಇದೇ ರೀತಿ ಓಡಾಡ್ಕೊಂಡಿದ್ದೆ. ಬಟ್ ಆದ್ರೆ ನನ್ನನ್ನ ಸೃಷ್ಟಿ ಮಾಡಿರೋದು ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಗೆ ಅಂತ ಚೆನ್ನಾಗಿ ಗೊತ್ತಿದೆ. ಬಟ್ ಆದ್ರೆ ನನ್ನನ್ನ ಬಳಸ್ಕೊಂಡು ಯಾವ ಕೆಲ್ಸವನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಸೊ ಇದನ್ನ ಕೇಳುವ ನಮ್ಮ ಹೀರೋಗೆ ಈ ಸಿಯೋಬಾಕ್ ನ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಸಡನ್ ಆಗಿ ಇಬ್ರು ಏಜೆಂಟ್ ಗಳು ಇಲ್ಲಿಗೆ ಬಂದ್ಬಿಡ್ತಾರೆ. ನಂತರ ಸಿಸಿ ಕ್ಯಾಮ್ರಾದಲ್ಲಿ ಅವರ ಐಡಿ ಕಾರ್ಡ್ ಅನ್ನ ತೋರಿಸ್ಬೇಕಾದ್ರೆ, ಸರಿ ಓಕೆ ನಮ್ಮ ಕಡೆಯವ್ರಿ ಅನ್ನೋದಾಗಿ ಒಳಗಡೆಗಾಗಿನೇ ನಮ್ಮ ಹೀರೋ ಬಿಡ್ತಾನೆ. ಅಂಡ್ ಒಳಗಡೆ ಬಂದಿದ್ ಕೂಡಲೇ ಅವರು ಗನ್ನನ್ನ ಇಟ್ಕೊಂಡು ಸಿಯೋಬಾಕ್ ನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಹೇಗಾದ್ರೂ ಮಾಡಿ ಸಿಯೋಬಾಕ್ ಅನ್ನ ಕಾಪಾಡ್ಬೇಕು ಅಂತ ನಮ್ಮ ಹೀರೋ ಮುಂದಕ್ಕಾಗಿನೇ ಬಂದು ನಿಂತ್ಕೊಂಡು ಆ ಇಬ್ರು ಏಜೆಂಟ್ ಗಳನ್ನ ತಡೆಯೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಆ ಏಜೆಂಟ್ ಗಳು ಡೈರೆಕ್ಟ್ ಆಗಿನೇ ಶೂಟ್ ಅನ್ನ ಮಾಡ್ಬಿಡ್ತಾರೆ. ಆದ್ರೆ ನಮ್ಮ ಸಿಯೋಬಾಕು ಅವನ ಮ್ಯಾಜಿಕಲ್ ಪವರ್ ಅನ್ನ ಬಳಸಿ ಆ ಬುಲೆಟ್ ಗಳು ಯಾರಿಗೂ ಡ್ಯಾಮೇಜ್ ಅನ್ನ ಮಾಡದಿರುವ ಹಾಗೆ ತಡಿತಾನೆ. ಅಂದ್ರೆ ಅವರು ಫೈರ್ ಮಾಡುವ ಬುಲೆಟ್ ಗಳು ಗಾಳಿಯಲ್ಲಿನೇ ಹಾರಾಡ್ತಿರುತ್ತೆ. ಸೊ ಇದನ್ನ ನೋಡುವ ಇಬ್ಬರು ಏಜೆಂಟ್ ಗಳು ಫುಲ್ ಶಾಕ್ ಆಗ್ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಇದೇ ಗ್ಯಾಪ್ ಅನ್ನ ಬಳಸ್ಕೊಂಡು ಚಾಕುವನ್ನ ತೆಗೆದು ಒಬ್ಬನ ಕತ್ತಿಯನ್ನ ಮುಗಿಸ್ತಾನೆ. ಅಷ್ಟರಲ್ಲಿ ಮತ್ತೊಬ್ಬ ಏಜೆಂಟ್ ನಮ್ಮ ಸಿಯೋಬಾಕ್ ಅವನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಹೋಗ್ಬೇಕಾದ್ರೆ ಅವನ ಸೂಪರ್ ಪವರ್ ಅನ್ನ ಬಳಸಿ ಆ ಏಜೆಂಟ್ ನ ಕತ್ತಿಯನ್ನವೇ ಕೂಡ ಮುಗಿಸಾಕ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಆ ಏಜೆಂಟ್ ಗಳ ಫೋನ್ ರಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ರಿಸೀವ್ ಅನ್ನ ಮಾಡ್ತಾನೆ. ಆಪೋಸಿಟ್ ನಲ್ಲಿ ಕಾಲ್ ಅನ್ನ ಮಾಡಿರೋದು ಬೇರೆ ಯಾರಿವೆ ಅಲ್ಲ, ಇವರ ಲೀಡರ್ ಆಗಿರುವ ಕೆವಿನ್. ಸೊ ಅವ್ರಿಬ್ರ ಕಥೆಯನ್ನುವೆ ಮುಗಿಸಿದ್ರ ಇಲ್ವಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಫುಲ್ಲು ಶಾಕ್ ಆಗ್ಬಿಡ್ತಾನೆ. ಸರ್, ನಮ್ಮನ್ನ ರಕ್ಷಣೆ ಮಾಡೋದಿಕ್ಕಾಗಿ ಮನೆಗೆ ನೀವೇನೆ ಅಲ್ವಾ ಕಳ್ಸಿದ್ದು, ಬಟ್ ಆದ್ರೆ ನಮ್ಮ ಕಥೆಯನ್ನ ಮುಗಿಸೋದಿಕ್ಕೇನೆ ನೀವೇನೆ ಏಜೆಂಟ್ ಗಳನ್ನ ಕಳ್ಸಿದಿರ ಅನ್ನೋದಾಗಿ ಕೇಳ್ಬೇಕಾದ್ರೆ, ಲೋ ತಮ್ಮ, ನಾವು ಇಲ್ಲಿವರೆಗೂ ರೆಡಿ ಮಾಡಿರುವ ಸಿಯೋಬಾಕ್ ಅನ್ನುವ ಪ್ರಾಜೆಕ್ಟ್ ಇವಾಗ ನಮ್ಮ ಜಗತ್ತಿಗೆನೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆದಷ್ಟು ಬೇಗ ಅವನ ಕಥೆಯನ್ನ ಮುಗಿಸಾಕ್ಬಿಡು ಅನ್ನೋದಾಗಿನೇ ಹೇಳ್ತಾನೆ. ಆದ್ರೆ ನಮ್ಮ ಹೀರೋಗೆ ದೊಡ್ಡ ಮೋಸವನ್ನೇ ಮಾಡ್ತಾ ಇದ್ದೀರಾ ಅಂತ ಅರ್ಥವಾಗಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ನಂತರ ಲಿನ್ ಅನ್ನುವ ಸೈಂಟಿಸ್ಟ್ ಗೆ ಕಾಲ್ ಅನ್ನ ಮಾಡಿ, ಸರಿ ಸಿಯೋಬಾಕ್ ನ ಕಥೆಯನ್ನ ಮುಗಿಸೋದಿಕ್ಕೆ ಆ ಕೆವಿನ್ ಟ್ರೈ ಅನ್ನ ಮಾಡ್ತಿದ್ದಾನೆ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಆದ್ರಿಂದ ಲಿನ್ ಕೂಡ ನೀವು ಹೇಗಾದ್ರೂ ಮಾಡಿ ನಮ್ಮ ಲ್ಯಾಬ್ ಗೆನೆ ಬಂದ್ಬಿಡಿ, ಇಲ್ಲೇನೆ ನಿಮ್ಮಿಬ್ರನ್ನುವೆ ನಾವು ಪ್ರೊಟೆಕ್ಟ್ ಅನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ ಅಂತ ಕರೀತಾನೆ. ನಂತರ ಇಲ್ಲಿ ಇನ್ನು ಸೀದಾ ಇವರಿಗೆ ಸ್ಪಾನ್ಸರ್ ಅನ್ನ ಮಾಡಿರುವ ಜಿಯೋನ್ ನ ಹತ್ರಕ್ಕೆನೆ ಬಂದು ಆ ಕೆವಿನ್ ನಮ್ಮ ಹತ್ರವಾಗಿ ಡಬಲ್ ಗೇಮ್ ಅನ್ನ ಮಾಡ್ತಾ ಇದ್ದಾನೆ ಅನ್ನೋದಾಗಿನೇ ಎಲ್ಲವನ್ನ ಹೇಳ್ಕೊತಾನೆ. ನಂತರ ಇವಾಗ ಸಿಯೋಬಾಕ್ ಅನ್ನ ಕರ್ಕೊಂಡು ಏಜೆಂಟ್ ಗಳು ಬಂದಿದ್ದ ಕಾರನ್ನ ಬಳಸಿ ಮೇನ್ ಲ್ಯಾಬಿಗೆನೆ ಹೊರಟೋಗ್ಬಿಡೋಣ ಅಂತ ಕರಿಬೇಕಾದ್ರೆ ಈ ಸಿಯೋಬಾಕು ನನ್ನನ್ನ ಹಳೆ ಲ್ಯಾಬಿಗೆನೆ ಕರ್ಕೊಂಡು ಹೋಗು ಅನ್ನೋದಾಗಿ ಹೇಳುತ್ತೆ. ಇದನ್ನ ಕೇಳುವ ನಮ್ಮ ಹೀರೋ ಹಳೆ ಲ್ಯಾಬಿಗೆ ಏನಕ್ಕಾಗಿ ಅಂತ ಕೇಳ್ಬೇಕಾದ್ರೆ, ಹಳೆ ಲ್ಯಾಬ್ ನಲ್ಲಿ ನನ್ನ ಪರ್ಸನಲ್ ಆದ ಒಂದು ಕೆಲಸ ಇದೆ, ಅದಕ್ಕಾಗಿ ಕರ್ಕೊಂಡು ಹೋಗು ಅಂತ ಹೇಳಿ ಒಂದು ಕಟ್ಟು ಹಣವನ್ನವೇ ಕೂಡ ತೋರಿಸುತ್ತೆ.
ಸರಿ ಓಕೆ, ಇವಾಗೇನು ಹಳೆ ಲ್ಯಾಬಿಗೆ ಕರ್ಕೊಂಡೋಗ್ಬೇಕು ಅಲ್ವಾ? ಸರಿ ಬಾ, ಕರ್ಕೊಂಡೋಗ್ತೀನಿ ಅನ್ನೋದಾಗಿ ಕಾರಿನ ಒಳಗಡೆಗೆನೆ ಹತ್ತಿಸ್ಕೋತಾನೆ. ಅಂಡ್ ಇದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಈ ಸಿಯೋಬಾಕು ಆ ಏಜೆಂಟ್ ನ ಕಡೆ ಅವರು ನನ್ನ ಪ್ರಾಣವನ್ನ ತೆಗೆಯೋದಿಕ್ಕಾಗಿ ಬಂದಿದ್ರು. ಬಟ್ ಆದ್ರೆ ನನ್ನ ಪ್ರಾಣವನ್ನ ಕಾಪಾಡೋದಿಕ್ಕೆ ನಿನ್ನ ಪ್ರಾಣವನ್ನ ಏನಕ್ಕೆ ಒತ್ತೆ ಇಟ್ಟೆ ಅಂತ ಕೇಳ್ಬೇಕಾದ್ರೆ, ಲೋ ತಮ್ಮ, ನಿನ್ನಲ್ಲಿರುವ ಲಿಕ್ವಿಡ್ ಅನ್ನೇ ಬಳಸಿ ತಾನೇ ನನ್ನ ಬ್ರೈನ್ ಟ್ಯೂಮರ್ ಅನ್ನ ಕ್ಲಿಯರ್ ಮಾಡೋದಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿನೇ ಕಾಪಾಡೋದಿಕ್ಕೆ ನೋಡ್ದೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಸಿಯೋಬಾಕು ರಕ್ತವಾಂತಿಯನ್ನ ಮಾಡ್ಕೊಂಡ್ ಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ನಾವು ಆದಷ್ಟು ಬೇಗ ಲ್ಯಾಬಿಗೆ ಹೋಗಿ ತಲುಪಬೇಕು ಅಂತ ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ, ಹಳೆ ಲ್ಯಾಬಿಗೆನೆ ನೋಡಿ ಅಂತ ಹೇಳುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಜಿಯೋನನ್ನ ತೋರಿಸ್ಬೇಕಾದ್ರೆ ಕೆವಿನ್ಗೆನೆ ಕಾಲನ್ನ ಮಾಡಿ, ನೀವು ಅಮೆರಿಕಾದವ್ರನ್ನ ನಾವು ಯಾವತ್ತೂ ನಂಬಲೇಬಾರ್ದು, ಇವಾಗ ಒಟ್ಟಾಗಿನೇ ಸೇರ್ಕೊಂಡು ನಮ್ಮ ಸಿಯೋಬಾಕನ್ನ ಮುಗ್ಸೋದಿಕ್ಕಾಗಿ ನೋಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಈ ಕೆವಿನ್ ಕೂಡ ನಿನ್ಗೆ ಇವಾಗ ನಾವು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ, ನಾನು ನಮ್ಮ ಅಮೆರಿಕನ್ ಗವರ್ನಮೆಂಟ್ ನ ಜೊತೆ ಮಾತಾಡಿ ಎಲ್ಲವನ್ನ ಡಿಸೈಡ್ ಮಾಡಿದ್ದೀನಿ. ಅವರು ರಿಸರ್ಚ್ ಅನ್ನ ಮಾಡಿ ರಿಪೋರ್ಟ್ ಅನ್ನ ಕೊಟ್ಟಿರುವ ಪ್ರಕಾರ ಒಂದು ಜೀವಿ ಹುಟ್ಟಿದೆ ಅಂದ್ರೆ ಅದಕ್ಕೆ ಸಾವು ಕೂಡ ನಿಶ್ಚಿತವಾಗಿದೆ. ಒಂದ್ ವೇಳೆ ಇವಾಗ ಮಾಡಿರುವ ಪ್ರಾಜೆಕ್ಟ್ ಅನ್ನ ಬಳಸ್ಕೊಂಡು ಎಲ್ಲಾ ಮನುಷ್ಯರಿಗೆ ಅಮರವಾಗ್ಬಿಟ್ರೆ ನಮ್ಮ ಫ್ಯೂಚರು ತುಂಬಾನೇ ಹಾಳಾಗ್ಬಿಡುತ್ತೆ. ಆದ್ರಿಂದ ಪ್ರಕೃತಿಯ ನಿಯಮದ ವಿರುದ್ಧ ನಾವು ಹೋಗೋದಿಕ್ಕೆ ಆಗಲ್ಲ. ಸೊ ಹೇಗಾದ್ರೂ ಮಾಡಿ ಸಿಯೋಬಾಕನ್ನ ನಾನು ಕೊಂತೀನಿ ಅನ್ನೋದಾಗಿ ಆಟವನ್ನ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ, ಇವರ ಕಾರನ್ನ ಪೆಟ್ರೋಲ್ ಬಂಕಿನ ಒಳಗಡೆಗಾಗಿನೇ ತಂದು ಸಿಯೋಬಾಕೆ ನೀನು ಹಣವನ್ನ ಕೊಟ್ಟು ಪೆಟ್ರೋಲ್ ಅನ್ನ ಫಿಲ್ ಮಾಡ್ಸು, ಅಷ್ಟರಲ್ಲಿ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೊರಗಡೆಗಾಗಿನೇ ಬರ್ತಾನೆ. ನಂತರ ಒಂದು ಮಿನಿ ಮಾರ್ಕೆಟ್ ನ ಒಳಗಡೆ ಬಂದು ಲಿನ್ಗೆನೆ ಕಾಲ್ ಅನ್ನ ಮಾಡಿ, ನಮ್ಮ ಸಿಯೋಬಾಕ್ ಇವಾಗ ರಕ್ತವನ್ನ ವಾಂತಿ ಮಾಡ್ಕೊಂಡಿದ್ದಾನೆ, ಸೊ ಏನಕ್ಕೆ ಆ ರೀತಿ ಆಯ್ತು ಅಂತ ಕೇಳ್ಬೇಕಾದ್ರೆ, ಅವನು ಲ್ಯಾಬ್ ನಿಂದ ಹೊರಗಡೆ ಹೋಗಿ 24 ಗಂಟೆಗಳು ಆಗ್ಬಿಟ್ಟಿದೆ. ಸೊ 24 ಗಂಟೆಗೆ ಒಮ್ಮೆಯಾಗಿ ಒಂದು ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಅವನ ಪ್ರಾಣಕ್ಕೇನೆ ಅಪಾಯ ಅನ್ನೋದಾಗಿನೇ ಹೇಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ಆ ಕೆವಿನ್ ಇವರ ಕಾರನ್ನ ಟ್ರ್ಯಾಕ್ ಮಾಡಿ ಯಾವ ಜಾಗದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಅನ್ನೋದಾಗಿ ಇವನ ಪೂರ್ತಿಯಾದ ಟೀಮಿಗೆನೆ ಆರ್ಡರ್ ಅನ್ನ ಕೊಡ್ತಿದ್ದಾನೆ. ಈ ಕಡೆ ಬೇರೆ ನಮ್ಮ ಸಿಯೋಬಾಕಿಗೆ ಪೆಟ್ರೋಲ್ ಅನ್ನ ಫಿಲ್ ಮಾಡ್ಸು ಅಂತ ಹೇಳಿದ್ದ ಅಲ್ವಾ? ಸೊ ಅದೇ ರೀತಿ ಪೆಟ್ರೋಲ್ ಅನ್ನವೇ ಫಿಲ್ ಮಾಡಿ ಒಂದು ರೆಸ್ಟೋರೆಂಟ್ ಗೆ ಬರ್ಬೇಕಾದ್ರೆ ಇಬ್ಬರು ಹುಡುಗಿಯರು ಕುಳಿತುಕೊಂಡು ನೂಡಲ್ಸ್ ಅನ್ನ ತಿಂತಿರ್ತಾರೆ. ಸೊ ಅದನ್ನ ನಮ್ಮ ಸಿಯೋಬಾ ಕೂಡ ಗುರಾಯಿಸ್ಕೊಂಡೆ ನೋಡ್ತಿರ್ಬೇಕಾದ್ರೆ ಆ ಹುಡುಗಿಯರು ಅವರ ಬಾಯ್ ಫ್ರೆಂಡ್ ಅನ್ನ ಕರೆದು ಕಂಪ್ಲೇಂಟ್ ಅನ್ನ ಮಾಡ್ಬಿಡ್ತಾರೆ. ಅಷ್ಟೇ ಇದನ್ನ ನೋಡುವ ಹುಡುಗರಂತೂ ರೌಡಿಸಮ್ ಅನ್ನ ಮಾಡ್ಕೊಂಡು ಏನೋ ನಮ್ಮ ಹುಡುಗಿಯನ್ನ ಗುರಾಯಿಸಿ ನೋಡೋದಿಕ್ಕೆ ಎಷ್ಟು ಧೈರ್ಯ ಅಂತ ಜಗಳ ಮಾಡೋದಿಕ್ಕೇನೆ ಬಂದ್ಬಿಡ್ತಾರೆ. ಅದ್ರಲ್ಲಿ ಒಬ್ಬ ಇವನಿಗೆ ಹೊಡೆಯೋದಿಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ಸಿಯೋಬಾಕು ಅವನ ಸೂಪರ್ ಪವರ್ ಅನ್ನ ಬಳಸಬೇಕಾದ್ರೆ ಒಂದು ರ್ಯಾಕ್ ನ ಸಮೇತವಾಗಿನೇ ಬಿದ್ದೋಗ್ಬಿಡ್ತಾನೆ. ಇದನ್ನ ನೋಡುವ ಇನ್ನೊಬ್ಬ ಬಾಯ್ ಫ್ರೆಂಡ್ ನಮ್ಮ ಸಿಯೋಬಾಕೆ ಒಂದು ಪಂಚನ್ನ ಕೊಡ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹುಡುಗ ಇಡೀ ರೆಸ್ಟೋರೆಂಟ್ ಅನ್ನೇ ಧ್ವಂಸವನ್ನ ಮಾಡ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ಅಂತೂ ಇನ್ನವೇ ಶಾಕ್ ಆಗಿ, ಲೋ ತಮ್ಮ, ಪೆಟ್ರೋಲ್ ಅನ್ನ ಹಾಕ್ಸು ಅಂದ್ರೆ ಇಲ್ಲಿ ಬಂದು ಧ್ವಂಸವನ್ನ ಮಾಡ್ತಿದ್ಯಲ್ಲ ಬಾರೋ ಅನ್ನೋದಾಗಿ ವಾಪಸ್ಸು ಕಾರಿನ ಒಳಗಡೆ ಕೂರ್ಸಿ ಆ ಜಾಗದಿಂದಾನೇ ಎಸ್ಕೇಪ್ ಆಗ್ಬಿಡ್ತಾರೆ. ಬಟ್ ಆದ್ರೆ ಆ ಕೆವಿನ್ ಒಂದು ಸಿಸಿ ಕ್ಯಾಮ್ರಾದ ಮುಖಾಂತರ ಇವರನ್ನ ಟ್ರ್ಯಾಕ್ ಮಾಡಿ ಇವನ ಒಂದು ದೊಡ್ಡ ಫೋರ್ಸ್ ಅನ್ನೇ ಕಳ್ಸಿ ಅವರ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಹೇಳ್ತಾನೆ. ಈ ಕಡೆ ನಮ್ಮ ಹೀರೋ ಕಾರನ್ನ ಡ್ರೈವ್ ಅನ್ನ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಲೋ ನನ್ನ ಪರ್ಮಿಷನ್ ಅನ್ನ ಮೀರಿ ನೀನು ಯಾವ್ದೇ ಕೆಲ್ಸವನ್ನ ಮಾಡ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಸೊ ಈ ರೀತಿ ಇವಾಗ ಜನರಿಗೆ ನೀನು ತೊಂದರೆಯನ್ನ ಕೊಟ್ಕೊಂಡು ಗೂಂಡಾಗಿರಿಯನ್ನ ಮಾಡ್ತೀನಿ ಅಂದ್ರೆ ನಾನು ನಿನ್ನ ಜೊತೆಗಿನೇ ಇರೋದಿಲ್ಲ, ನನ್ನ ಪಾಡಿಗೆ ನನ್ನನ್ನ ಬಿಟ್ಬಿಡು ಅಂತ ಕಾರನ್ನ ಇಳಿದು ಬರೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಸಿಯೋಬಾಕು ಕೊನೆಯಲ್ಲಿ ನಮ್ಮ ಹೀರೋವನ್ನ ಕೈಯನ್ನ ಇಟ್ಕೊಂಡು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ಇನ್ನೊಂದ್ಸಲ ಈ ರೀತಿ ಮಾಡಲ್ಲ ಅನ್ನೋದಾಗಿ ಸಾರಿಯನ್ನ ಕೇಳುತ್ತೆ. ಅಂಡ್ ಇದೇ ರೀತಿ ಅವರು ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಪೊಲೀಸ್ ಅವರು ಹಿಂದೆ ಬಿದ್ದಿರೋದು ಗೊತ್ತಾಗುತ್ತೆ. ಅಂಡ್ ಅವರನ್ನ ಕಳ್ಸಿರೋದು ಬೇರೆ ಯಾರಿವೆಲ್ಲ ಆ ಕೆವಿನ್ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಬೇರೆ ದಾರಿಯನ್ನ ಹುಡುಕಿ ಒಂದು ನದಿಯ ಹತ್ರಕ್ಕಾಗಿನೇ ಬಂದು ಲ್ಯಾಂಡ್ ಮಾಡ್ತಾನೆ. ಇವಾಗ ನೀನು ಚಿಂತೆಯನ್ನ ತಗೋಬೇಡ, ಪೊಲೀಸ್ನವರು ನಮ್ಮನ್ನ ಹುಡ್ಕೋದಿಕ್ಕೆ ಆಗಲ್ಲ. ಅಂಡ್ ಬೆಳಗ್ಗೆ ಆಗ್ತಿದ್ ಕೂಡ್ಲೇನೆ ನಾವು ಹೊಸ ಲ್ಯಾಬ್ ಕಡೆಗೆ ಹೊರಟೋಗೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಸಿಯೋಬಾಕು ತುಂಬಾನೇ ಕೋಪವನ್ನ ಮಾಡ್ಕೊಬಿಡ್ತಾನೆ. ಯಾಕಂದ್ರೆ ನಮ್ಮನ್ನ ಹಳೆ ಲ್ಯಾಬಿಗೆ ಕರ್ಕೊಂಡು ಹೋಗುವಂತ ಸಿಯೋಬಾಕು ಕೇಳ್ಕೊಂಡಿತ್ತು ಅಲ್ವಾ? ಬಟ್ ಆದ್ರೆ ನಮ್ಮ ಹೀರೋ ಸುಳ್ಳನ್ನ ಹೇಳಿ ಮೇನ್ ಲ್ಯಾಬಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಸಿಯೋಬಾಕು ತುಂಬಾನೇ ಬೇಜಾರನ್ನ ಮಾಡ್ಕೊಂಡು ಬಂದು ಹೊರಗಡೆ ನಿಂತ್ಕೋಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಎಲ್ಲಾ ವಿಷಯವನ್ನ ಹೇಳ್ಕೊತಾನೆ. ನೋಡು, ನಿನ್ಗೆ ಮತ್ತೆ ಆ ಲಿಕ್ವಿಡ್ ಅನ್ನ ಇಂಜೆಕ್ಟ್ ಮಾಡಿಲ್ಲ ಅಂದ್ರೆ ತೀರೋಗ್ಬಿಡ್ತೀಯಾ. ಸೊ ನಾನು ಬದುಕಬೇಕು ಅಂದ್ರೆ ನಿನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಕೋಬೇಕಾದ್ರೆ, ನೀನು ಕೂಡ ಇಷ್ಟೊಂದು ಸ್ವಾರ್ಥಿ ಆಗೋದಿಕ್ಕೆ ಹೇಗೋ ಸಾಧ್ಯ? ನಿನ್ನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ನನ್ನನ್ನ ಕಾಪಾಡೋದಿಕ್ಕಾಗಿ ನೋಡ್ತಿದ್ಯಾ? ಈ ಜಗತ್ತಲ್ಲಿ ಹುಟ್ಟಿರೋ ಎಲ್ಲಾ ಮನುಷ್ಯರಿಗೆ ಕೂಡ ಸಾಯ್ತಾರೆ ಅಲ್ವಾ? ನೀನು ಕೂಡ ಅದೇ ರೀತಿಯಾಗಿ ಸಾಯ್ಬೇಕು. ಬದುಕೋದಿಕ್ಕೆ ಅಂತ ಸ್ಪೆಷಲ್ ನಿನ್ನ ಹತ್ರವಾಗಿ ಏನಿದೆ? ಅದು ಅಲ್ದಿರ ನೀನು ಇಷ್ಟು ವರ್ಷಗಳಾಗಿ ಬದುಕಿ ಏನನ್ನ ಸಾಧಿಸಿದ್ಯಾ? ಬೇರೆಯವರಿಗೆ ಯಾವ ಒಳ್ಳೆ ಕೆಲ್ಸಗಳನ್ನ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ
ನಮ್ಮ ಹೀರೋಗೂ ಕೂಡ ಇವಾಗ ಇವನು ಹೇಳುವ ವಿಷಯ ನಿಜ ಅನ್ನೋದಾಗಿ ಫೀಲ್ ಆಗುತ್ತೆ. ಬಟ್ ಆದ್ರೆ ಇದೇ ಟೈಮಿಗೆ ನಮ್ಮ ಹೀರೋಗೆ ತಲೆನೋವೆಲ್ಲ ಬಂದು ಕೆಳಗಡೆಗೆನೆ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ನಂತರ ಈ ಸಿಯೋಬಾಕು ಸಮುದ್ರದ ಹತ್ರಕ್ಕಾಗಿನೇ ಬಂದು ಕುಳಿತುಕೊಳ್ಳುತ್ತೆ. ಈ ರೀತಿ ಕುಳಿತಿರ್ಬೇಕಾದ್ರೆ ಎಮ್ಮೆಯ ಜೊತೆ ಮಾತಾಡಿರುವ ಕೆಲವು ವಿಷಯಗಳು ನೆನಪಾಗುತ್ತೆ. ಅಮ್ಮ, ನೀವೇನೋ ಒಬ್ರು ಸೈಂಟಿಸ್ಟ್ ಆಗಿ ಕೆಲಸವನ್ನ ಮಾಡಿ ನಿಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ. ಬಟ್ ಆದ್ರೆ ನನ್ನ ಬಗ್ಗೆ ಏನು, ನಾನು ಏನಕ್ಕಾಗಿ ಹುಟ್ಟಿದೀನಿ, ನನ್ಗೆ ಯಾವ್ದೇ ರೀತಿ ಜೀವನ ಇಲ್ವಾ, ಗುರಿ ಇಲ್ವಾ, ಏನುವೇ ಇಲ್ವಾ, ಹಾಗಿದ್ರೆ ನಾನು ಯಾರಮ್ಮ ಅನ್ನೋದಾಗಿ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಆ ಎಮ್ಮಿ ಕೂಡ ಈ ಮನುಷ್ಯ ಕುಲವನ್ನ ಕಾಪಾಡೋದಿಕ್ಕಾಗಿ ನಿನ್ನನ್ನ ಸೃಷ್ಟಿ ಮಾಡಲಾಗಿದೆ. ಸೊ ಮುಂದೆ ನಿನ್ನ ಜೀವನ ಏನು ಅಂತ ನಿನ್ಗೆನೆ ಗೊತ್ತಾಗುತ್ತೆ ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಗುವೆ ಎಚ್ಚರಿಯಾಗುತ್ತೆ. ನಂತರ ಎದ್ದು ಸಿಯೋಬಾಕ್ನ ಹತ್ರಕ್ಕಾಗಿನೇ ಬಂದು, ಏನೋ ದೆವ್ವ ಕುಳ್ತಂಗೆ ಇಷ್ಟೊತ್ವರೆಗೂ ಕುಳ್ತಿದ್ಯಲ್ಲ, ರಾತ್ರಿ ಪೂರ್ತಿ ನಿದ್ರೆಯನ್ನ ಮಾಡಿಲ್ವಂತ ಕೇಳ್ಬೇಕಾದ್ರೆ, ಹಾ ನಿದ್ರೆನಾ, ಹಾಗಂದ್ರೆ ಏನು ಅನ್ನೋದಾಗಿ ಕೇಳುತ್ತೆ. ಅಂದ್ರೆ ಈ ಸಿಯೋಬಾಕು ಇಲ್ಲಿವರೆಗೂ ಕೂಡ ಒಂದು ದಿನನೂ ನಿದ್ರೆಯನ್ನೇ ಮಾಡಿಲ್ಲ. ಸೊ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಈ ಸೈಂಟಿಸ್ಟ್ಗಳು ಪಾಪ ಈ ಸಿಯೋಬಾಕ್ನ ಜೊತೆ ಎಂತ ರಿಸರ್ಚ್ ಅನ್ನ ಮಾಡಿದ್ದಾರೆ ಅಂತ. ಯಾಕಂದ್ರೆ ಈ ಸಿಯೋಬಾಕು ಈ ಕಡೆ ಮನುಷ್ಯರ ಹಾಗೆ ಬದುಕೋದಿಕ್ಕೂ ಆಗ್ತಿಲ್ಲ, ಇನ್ನೊಂದ್ ಕಡೆ ರೋಬೋಟ್ ನ ಹಾಗೇನೂ ಬದುಕೋದಿಕ್ಕೆ ಆಗ್ತಿಲ್ಲ. ಸೊ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತ ಸಿಚುವೇಶನ್ ಅಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೂ ಕೂಡ ನಾನು ನಿನ್ನ ಹತ್ರವಾಗಿ ಸುಳ್ಳನ್ನ ಹೇಳ್ಕೋಬಾರ್ದಾಗಿತ್ತು. ಸೊ ಒಬ್ಬ ಮನುಷ್ಯನಿಗೆ ಸಾವನ್ನ ಸ್ವೀಕಾರ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಅದೇ ಕಾರಣಕ್ಕೆ ನಾನುವೇ ಕೂಡ ನಿನ್ನ ಹತ್ರವಾಗಿ ಸುಳ್ಳನ್ನ ಹೇಳ್ದಿ ಅಂತ ಕೇಳ್ಬೇಕಾದ್ರೆ ಆ ಸಿಯೋಬಾಕು, ನಿಮ್ಮ ಮನುಷ್ಯರ ಪ್ರಾಬ್ಲಮ್ ಏನ್ ಗುರು, ಇವಾಗ ನೆನೆ ರಾತ್ರಿ ನೀನು ಮಲ್ಗಿದೆ, ಇವಾಗ ಎಚ್ಚರಿಯಾಗಿ ಬಂದಿದ್ಯಾ, ಒಂದ್ ವೇಳೆ ನೀನು ಸತ್ತೋದ್ರೆ ಪರ್ಮನೆಂಟ್ ಆಗಿ ಮಲ್ಕೋತೀಯ ಅಷ್ಟೇನೆ. ಈ ಸಹಜವಾದ ಸಾವನ್ನ ಸ್ವೀಕಾರ ಮಾಡೋದಿಕ್ಕೆ ಈ ಮನುಷ್ಯರಿಗೆ ಪ್ರಾಬ್ಲಮ್ ಏನು ಅನ್ನೋದಾಗಿ ಕೇಳುತ್ತೆ. ಸೊ ಇವಾಗ ನಮ್ಮ ಹೀರೋ ಕೂಡ ಪ್ರತಿಯೊಬ್ಬ ಮನುಷ್ಯನುವೆ ರಾತ್ರಿ ಅವನು ಮಲ್ಬೇಕಾದ್ರೆ ನಾಳಿನ ಸೂರ್ಯನನ್ನ ನೋಡ್ತೀನಿ ಅನ್ನುವ ನಂಬಿಕೆಯಿಂದ ಮಲ್ಕೋತಾನೆ. ಅದೇ ರೀತಿ ನಾನುವೇ ಕೂಡ ನನ್ಗೆ ಬ್ರೈನ್ ಟ್ಯೂಮರ್ ಬಂದಿದ್ರುವೆ ಇದ್ರಿಂದ ನಾನು ಬಚಾವಾಗಿ ಜೀವನವನ್ನ ಜೀವಿಸಬಹುದು ಅನ್ನುವ ನಂಬಿಕೆ ಇದೆ. ಸೊ ಅದಕ್ಕಾಗಿನೇ ಈ ರಿಸರ್ಚ್ ನ ಒಳಗಡೆಗಾಗಿ ಬಂದಿ ಅನ್ನೋದಾಗಿ ಹೇಳ್ಕೊತಾನೆ. ಅದು ಅಲ್ಲದೆ ನನ್ನ ಲೈಫಿನಲ್ಲಿ ಒಂದು ಟ್ರಾಮಾ ಕೂಡ ನಡೆದಿದೆ. ನಾನು ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ವರ್ಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಹಿಯಾಂಗೋ ಅನ್ನುವ ಒಂದು ಲೇಡಿ ಕೂಡ ನಮ್ಮ ಟೀಮ್ ನಲ್ಲಿ ವರ್ಕ್ ಅನ್ನ ಮಾಡ್ತಿದ್ಲು. ಅಂಡ್ ಅವಳನ್ನ ನಾನು ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದೆ. ಬಟ್ ಆದ್ರೆ ಒಂದು ದಿನ ನಮ್ಮ ಕಂಪನಿ ಒಂದು ದೊಡ್ಡ ಇಲ್ಲಿಗಲ್ ಕೆಲಸವನ್ನೇ ಮಾಡಿತು. ಸೊ ಆ ವಿಷಯ ನಮ್ಮ ಹಿಯಾಂಗೋಗೆ ಗೊತ್ತಾಗ್ಬೇಕಾದ್ರೆ ಜಗತ್ತಿಗೆ ತಿಳಿಸೋದಕ್ಕಾಗಿ ಆ ಎಲ್ಲಾ ಎವಿಡೆನ್ಸ್ ಗಳನ್ನ ಒಂದು ಪೆಂಡ್ರೈವ್ ನಲ್ಲಿ ಸ್ಟೋರ್ ಮಾಡಿದ್ಲು. ಬಟ್ ಆದ್ರೆ ಆ ಕಂಪನಿಯವರು ಹಿಯಾಂಗೋವನ್ನ ಕರ್ಸಿ ಅವಳ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾರೆ. ಆ ನಂತರ ಅವಳ ಸಾವು ಸಹಜ ಸಾವು ಅನ್ನೋದಾಗಿನೇ ಹೇಳಿದ್ದಾರೆ. ಬಟ್ ಆದ್ರೆ ನಾನು ಇದನ್ನ ಪ್ರಶ್ನೆ ಮಾಡೋದಕ್ಕಾಗಿ ಹೋಗ್ಬೇಕಾದ್ರೆ ಅವರು ನನ್ನ ಕಥೆಯನ್ನವೇ ಕೂಡ ಮುಗಿಸೋದಕ್ಕಾಗಿ ಟ್ರೈ ಅನ್ನ ಮಾಡಿದ್ರು. ಸೊ ನನ್ನ ಪ್ರಾಣವನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಹಿಯಾಂಗೋವನ್ನ ಸಾಯೋದಕ್ಕಾಗಿ ಬಿಟ್ಟೆ ಅನ್ನೋದಾಗಿ ಹೇಳ್ಕೊತಾನೆ. ಬಟ್ ಆದ್ರೆ ಯಾವಾಗೆಲ್ಲ ನನ್ಗೆ ಹಿಯಾಂಗೋವಿನ ಬಗ್ಗೆ ನೆನ್ಪಾಗುತ್ತೋ ನಾನು ದೊಡ್ಡ ತಪ್ಪನ್ನ ಮಾಡಿ ಹಿಯಾಂಗೋಗೆ ಮೋಸವನ್ನ ಮಾಡ್ದೆ ಅನ್ನೋದಾಗಿ ಫೀಲ್ ಆಗುತ್ತೆ. ಆದ್ರೆ ಏನ್ ಮಾಡೋದು, ಸ್ವಾರ್ಥ ಅನ್ನೋದು ನಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ನೋಡುತ್ತೆ ಅಂತ ಹೇಳ್ತಾನೆ. ಸೊ ಈ ರೀತಿ ನಮ್ಮ ಹೀರೋ ಅವನ ಲವರ್ ಅನ್ನ ನೆನಪು ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ಕೋಬೇಕಾದ್ರೆ ನಮ್ಮ ಸಿಯೋಬಾಕು ಅವನ ಸೂಪರ್ ಪವರ್ ಅನ್ನ ಬಳಸಿ ಅಲ್ಲಿರುವ ಎಲ್ಲಾ ಕಲ್ಲುಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಮಾಧಿಯನ್ನ ಮಾಡಿಕೊಡುತ್ತೆ. ನಂತರ ಹಿಯಾಂಗೋಗೆ ರೆಸ್ಪೆಕ್ಟ್ ಅನ್ನ ಕೊಡೋದಿಕ್ಕಾಗಿ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳನ್ನ ಕರೆಸಿ ಒಂದು ಸರ್ಕಲ್ ಅನ್ನ ಮಾಡಿಸುತ್ತೆ. ಸೊ ಈ ಶಕ್ತಿಯನ್ನ ನೋಡುವ ನಮ್ಮ ಹೀರೋ ಒಂದು ಕ್ಷಣಕ್ಕೆನೆ ಗಾಬರಿ ಆಗ್ಬಿಡ್ತಾನೆ. ನಂತರ ಇವಾಗ ಇಬ್ರು ಕೂಡ ತುಂಬಾನೇ ಟ್ರಾವೆಲ್ ಅನ್ನ ಮಾಡಿ ನಮ್ಮ ಸಿಯೋಬಾಕು ಹಳೆ ಲ್ಯಾಬಿಗೆನೆ ಹೋಗೋಣ ಅಂತ ಹೇಳಿದ್ದಲ್ವಾ. ಸೊ ಫೈನಲ್ ಆಗಿ ಅದೇ ಲ್ಯಾಬ್ಗೆನೆ ಬಂದು ತಲುಪ್ತಾರೆ. ಅಂಡ್ ನಮ್ಮ ಸಿಯೋಬಾಕು ಇಲ್ಲಿಗೆ ಏನಕ್ಕಾಗಿ ಬಂದಿದ್ದಾನೆ ಅಂದ್ರೆ ಒಂದು ಲಾಕರ್ ನಲ್ಲಿ ಇವನಿಗೆ ಬೇಕಾದ ಕೆಲವು ಪರ್ಸನಲ್ ವಸ್ತುಗಳನ್ನ ಮಡಗಿದ್ದಾನೆ. ಅಂದ್ರೆ ಎಮಿ ಅನ್ನೋಳು ಇವನ ತಾಯಿ ಅನ್ನೋದಾಗಿ ಹೇಳ್ಕೊಂಡಿದ್ದಲ್ವಾ. ಸೊ ಅವರಿಗೆ ಸಂಬಂಧಪಟ್ಟ ಫೋಟೋಗಳನ್ನ ಇಲ್ಲಿ ಮಡಗಿದ್ದಾನೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಎಮಿ ಅವಳ ಹಸ್ಬೆಂಡ್ ತೀರ್ಕೋಬೇಕಾದ್ರೆ ಅವಳ ಮತ್ತೆ ಹಸ್ಬೆಂಡ್ ನ DNA ನ ಬಳಸಿ ಈ ಸಿಯೋಬಾಕ್ ಅನ್ನ ಕ್ರಿಯೇಟ್ ಮಾಡಿರೋದು. ಅದೇ ಕಾರಣಕ್ಕೆ ಈ ಸಿಯೋಬಾಕು ಇವರನ್ನ ಪೇರೆಂಟ್ಸ್ ಅನ್ನಾಗಿ ಕನ್ಸಿಡರ್ ಮಾಡೋದು. ಸೊ ಇವಾಗ ತಂದೆ ತಾಯಿ ಇಬ್ಬರನ್ನವೇ ಕೂಡ ನೆನಪನ್ನ ಮಾಡ್ಕೊಂಡು ತುಂಬಾನೇ ಎಮೋಷನಲ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಇವರಿಬ್ಬರವೇ ಸೇರಿ ಮತ್ತೆ ಲ್ಯಾಬಿನ ಕಡೆಗೆ ಹೊರಟು ಬರ್ತಿರ್ಬೇಕಾದ್ರೆ ಮತ್ತೆ ಇವಾಗ ನಮ್ಮ ಸಿಯೋಬಾಕು ರಕ್ತ ವಾಮಿಟ್ ಅನ್ನ ಮಾಡ್ಕೊಬಿಡುತ್ತೆ. ಅಂಡ್ ಇದೇ ಟೈಮ್ ನಲ್ಲಿ ಆ ಕೆವಿನ್ ಕೂಡ ಒಂದು ದೊಡ್ಡ ಟೀಮ್ ಅನ್ನ ಕರ್ಕೊಂಡು ಲ್ಯಾಬ್ ನ ಕಡೆಗೆನೆ ಬರ್ತಿರ್ತಾನೆ. ಬಟ್ ಆದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಹೀರೋವಿನ ಟೀಮ್ ಬರ್ತಿರೋದನ್ನ ನೋಡಿ ಅವ್ರನ್ನ ಚೇಂಜ್ ಮಾಡಿ ಸಿಯೋಬಾಕ್ ಅನ್ನ ಅಲ್ಲೇನೆ ಮುಗಿಸ್ಬಿಡೋಣ ಅನ್ನೋದಾಗಿನೇ ನೋಡ್ತಾರೆ. ಬಟ್ ಆದ್ರೆ ಜಿಯೋನ್ ಅನ್ನುವ ವ್ಯಕ್ತಿ ಕೂಡ ಇವರ ಜೊತೆಯಾಗಿದ್ದಾನೆ ಅಲ್ವಾ. ಸೊ ಅವನು ಕೂಡ ಒಂದು ಆರ್ಮಿಯನ್ನ ಕಳಿಸಿ ಕೆವಿನ್ ಅವನ ಸೈನ್ಯವನ್ನ ಧ್ವಂಸ ಮಾಡಿಸ್ತಾನೆ. ನಂತರ ಈ ಜಿಯೋನ ಕಡೆಯ ಒಬ್ಬ ವ್ಯಕ್ತಿ ನಮ್ಮ ಹೀರೋವಿನ ಹತ್ರಕ್ಕೆನೆ ಬಂದು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ನಮ್ಮ ಹೀರೋವನ್ನ ಅನ್ಕಾನ್ಶಿಯಸ್ ಮಾಡ್ತಾರೆ. ಆ ನಂತರ ಸಿಯೋಬಾಕು ಮತ್ತೆ ನಮ್ಮ ಹೀರೋವನ್ನ ಕರ್ಕೊಂಡು ಲ್ಯಾಬ್ ಒಳಗಡೆಗೆನೆ ಬರ್ತಾರೆ. ಈ ಕಡೆ ಆ ಜಿಯೋನು ಡೈರೆಕ್ಟ್ ಆಗಿ ಕೆವಿನ್ಗೆ ಕಾಲ್ ಅನ್ನ ಮಾಡಿ, ನೋಡು ನಮ್ಮ ಪ್ರಾಜೆಕ್ಟ್ ಅನ್ನ ಹಾಳು ಮಾಡೋದಿಕ್ಕೆ ನೀನು ಪೊಲೀಸ್ ಅವರ ಹೆಲ್ಪ್ ಅನ್ನ ತಗೊಂಡ್ರೆ ಏನಾಯ್ತು,
ಆದ್ರೆ ನನ್ನನ್ನ ನೋಡು ಆರ್ಮಿ ಅವರ ಹೆಲ್ಪ್ ಅನ್ನ ತಗೊಂಡು ನಿಮ್ಮ ಟೀಮ್ ಅವರನ್ನೇ ಉಡಾಯಿಸಿದೀನಿ. ಅಷ್ಟೇ ಅಲ್ಲ, ನಾನು ಮೀಡಿಯಾಗಳ ಮುಂದಕ್ಕಾಗಿನೇ ಬಂದು ಎಲ್ಲಾ ಕಾಯಿಲೆಯನ್ನ ನಿವಾರಣೆ ಮಾಡೋದಿಕ್ಕೆ ಒಂದು ಹೊಸ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿದೀವಿ ಅಂತ ಸಂಪೂರ್ಣ ಜಗತ್ತಿನ ಮುಂದೆ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತೀನಿ. ಅದು ಅಲ್ಲದೆ ಅದನ್ನ ತಡೆಯೋದಿಕ್ಕೆ ನೀನು ಬಂದಿದ್ಯ ಅನ್ನೋದಾಗಿ ನಿನ್ನ ಬಗ್ಗೆನೇ ಕೂಡ ಹೇಳ್ತೀನಿ ಅಂತ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋಗೆ ಕೂಡ ಎಚ್ಚರಿಯಾಗುತ್ತೆ. ನಂತರ ನಮ್ಮ ಸಿಯೋಬಾಕ್ ಎಲ್ಲಿ ಅಂತ ಹುಡುಕಿ ಬಂದು ನೋಡ್ಬೇಕಾದ್ರೆ ಇಲ್ಲಿನ್ನವ ಸೈಂಟಿಸ್ಟ್ ಸಿಯೋಬಾಕ್ ನಿಂದ ಒಂದು ಲಿಕ್ವಿಡ್ ಅನ್ನ ತೆಗಿತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು, ಅರೆ ಅದಕ್ಕೆ ಸ್ವಲ್ಪ ಟೈಮ್ ಅನ್ನಾದ್ರೂ ಕೊಡ್ರಪ್ಪ, ಎಲ್ಲಿವರೆಗೂ ಅಂತ ಅದ್ರಿಂದ ಲಿಕ್ವಿಡ್ ಅನ್ನ ಈ ರೀತಿ ಎಳ್ಕೋತೀರಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ಲೋ ತಮ್ಮ, ಇವನನ್ನ ಸೃಷ್ಟಿ ಮಾಡಿರೋದೇ ಇವನಿಂದ ಲಿಕ್ವಿಡ್ ಅನ್ನ ಎಳ್ಕೊಳ್ಳೋದಿಕ್ಕೆ, ಇವನ ಜೀವನ ಪರ್ಯಂತ ನಾವು ಲಿಕ್ವಿಡ್ ಅನ್ನ ತೆಗಿತಾನೆ ಇರ್ತೀವಿ ಅಂತ ಹೇಳ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಒಂದು ಪಂಚ್ ಅನ್ನ ಕೊಟ್ಬಿಡ್ತಾನೆ. ಆ ನಂತರ ಒಂದು ಗನ್ ಪಾಯಿಂಟಿಗೆ ತಗೊಂಡು ಆ ಸಿಯೋಬಾಕ್ ಅನ್ನ ಬಿಡ್ಬಿಡಿ ಅನ್ನೋದಾಗಿ ಕೇಳ್ತಾನೆ. ಈ ರೀತಿ ಜಗಳವಾಗ್ತಾ ಇರುವ ಎಲ್ಲಾ ಸೌಂಡ್ ಅನ್ನ ವಿಡಿಯೋ ಕಾಲ್ ನಲ್ಲಿ ಆ ಕೆವಿನ್ ಕೂಡ ಕೇಳಿಸ್ಕೊಬಿಡ್ತಾನೆ. ಸೊ ಇದನ್ನ ನೋಡಿ ಟೆನ್ಷನ್ ಆಗುವ ಜಿಯೋ ಅನ್ನು ವಿಡಿಯೋ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಅಲ್ಲಿ ನನ್ನ ಗನ್ ಪಾಯಿಂಟಿಗೆನೆ ತಗೊಂಡು, ನೀವು ಆ ಸಿಯೋಬಾಕ್ಗೆ ಅಂಟಿಸಿ ಮಡಗಿರುವ ವೈಯರು ಪೈಪು ಎಲ್ಲವನ್ನ ತೆಗಿರಿ ಅಂತ ಹೇಳ್ಬೇಕಾದ್ರೆ ಇವರು ಕೂಡ ಅದೇ ರೀತಿಯಾಗಿನೇ ತೆಗಿತಾರೆ. ಬಟ್ ಆದ್ರೆ ಆ ಲಿಕ್ವಿಡ್ ಅನ್ನ ಹೊರಗಡೆ ತೆಗ್ದಿರೋದ್ರಿಂದ ನಮ್ಮ ಸಿಯೋಬಾಕು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾನೆ. ನಂತರ ಎಮಿ ಎಲ್ಲಿದ್ದಾಳೆ ಅನ್ನೋದಾಗಿ ಕೇಳ್ಬೇಕಾದ್ರೆ ಸೀದಾ ನಮ್ಮ ಹೀರೋವನ್ನ ಕರ್ಕೊಂಡು ಮತ್ತೊಂದು ಲ್ಯಾಬ್ಗೆನೆ ಬರ್ತಾರೆ. ನಂತರ ಒಂದು ಡ್ರಾಯರ್ ಅನ್ನ ಎಳಿಬೇಕಾದ್ರೆ ಎಮಿ ಅವಳ ಡೆಡ್ ಬಾಡಿನೇ ಇರುತ್ತೆ. ಅಂದ್ರೆ ಇವರೆಲ್ಲ ಸೇರ್ಕೊಂಡು ಎಮಿ ಅವಳ ಕಥೆಯನ್ನ ಮುಗಿಸ್ಬಿಟ್ಟಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಎಮಿಗೆ ಏನಾಯ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಈ ಸಿಯೋಬಾಕ್ ಅನ್ನೋದು ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿರುವ ಒಂದು ಪ್ರಾಜೆಕ್ಟ್. ಬಟ್ ಆದ್ರೆ ಎಮಿ ಅದ್ರ ಜೊತೆ ಎಷ್ಟೊಂದು ಕನೆಕ್ಟ್ ಆಗ್ಬಿಟ್ಟಿದ್ಲು ಅಂದ್ರೆ ಎಮೋಷನಲ್ ಆಗಿ ಸ್ವಂತ ಮಗನ ಹಾಗೆಲ್ಲ ನೋಡ್ಕೊಂಡಿದ್ಲು. ಬಟ್ ಆದ್ರೆ ಅದು ನಮ್ಮ ರಿಸರ್ಚ್ಗೆ ಪ್ರಾಬ್ಲಮ್ ಆಗ್ಬೇಕಾದ್ರೆ ಅವಳ ಕಥೆಯನ್ನ ಮುಗಿಸ್ಬೇಕಾಯ್ತು ಅನ್ನೋದಾಗಿ ಹೇಳ್ಕೊತಾರೆ. ಈ ರೀತಿ ಎಲ್ಲ ವಿಷಯವನ್ನ ಹೇಳಿ ಅಲ್ಲಿ ಇನ್ನು ಸಿಯೋಬಾಕ್ ನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗಿ ಮಲ್ಗಿದ ನಮ್ಮ ಸಿಯೋಬಾಕು ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲಿ ಹೋದ ಅಂತ ನೋಡ್ಬೇಕಾದ್ರೆ ಎಮಿ ಅವಳ ಡೆಡ್ ಬಾಡಿಯ ಹತ್ರಕ್ಕಾಗಿನೇ ಬಂದ್ಬಿಟ್ಟಿದ್ದಾನೆ. ಅಮ್ಮ, ನಾನು ಈ ಲ್ಯಾಬ್ಗೆ ವಾಪಸ್ ಬಂದಿದ್ದೆ ನಿಮಗಾಗಿ, ಬಟ್ ಆದ್ರೆ ಈ ಮನುಷ್ಯರು ಎಷ್ಟೊಂದು ಕೆಟ್ಟವ್ರು ಅಂದ್ರೆ ನಿಮ್ಮನ್ನವೇ ಕೂಡ ಮುಗಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಈ ಜಗತ್ತಿನಲ್ಲಿ ನನ್ಗೆ ಅಂತ ಬೇರೆ ಯಾರನ್ನುವೇ ಇಲ್ಲ ಅಂತ ತುಂಬಾನೇ ಎಮೋಷನಲ್ ಆಗೋದಕ್ಕಾಗಿ ನೋಡ್ತಾನೆ. ಇದನ್ನ ನೋಡುವ ಲಿನ್ನನ್ನುವ ಸೈಂಟಿಸ್ಟ್ ಒಂದು ಇಂಜೆಕ್ಷನ್ ಅನ್ನ ತಂದು ನಮ್ಮ ಸಿಯೋಬಾಕ್ ಅನ್ನ ಅನ್ಕಾನ್ಶಿಯಸ್ ಮಾಡೋದಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಕೋಪವನ್ನ ಮಾಡ್ಕೊಂಡು ಅವನ ಪವರ್ ಅನ್ನ ಯೂಸ್ ಮಾಡಿ ಆ ಲಿನ್ನವರ ತಲೆಯನ್ನ ಯಾವ ರೀತಿ ನೆಲಕ್ಕಾಗಿ ಚೊಚ್ತಾನೆ ಅಂದ್ರೆ ಒಂದೇ ಏಟಿಗೆ ಆ ಲಿನ್ನವನ ಪ್ರಾಣ ಕೂಡ ಹೊಟ್ಟೋಗ್ಬಿಡುತ್ತೆ. ಇದನ್ನ ನೋಡುವ ಸೋಲ್ಜರ್ಗಳು ಡೈರೆಕ್ಟ್ ಆಗಿ ನಮ್ಮ ಸಿಯೋಬಾಕ್ ನ ಮೇಲೆ ಅಟ್ಯಾಕ್ ಮಾಡೋದಿಕ್ಕೇನೆ ಬರ್ತಾರೆ. ಬಟ್ ಆದ್ರೆ ಒಂದೇ ಒಂದು ಬುಲೆಟ್ ಕೂಡ ಅವನನ್ನ ಟಚ್ ಕೂಡ ಮಾಡ್ತಿರಲ್ಲ. ಸೊ ಇವಾಗ ನಮ್ಮ ಸಿಯೋಬಾಕು ಕೋಪವನ್ನ ಮಾಡ್ಕೊಂಡು ಒಂದು ಮೆಟಲ್ ಅನ್ನ ಎಳ್ದು ಅವನ ಪವರ್ ಅನ್ನ ಬಳಸಿ ಎಲ್ಲಾ ಸೋಲ್ಜರ್ ನ ಕಥೆಯನ್ನ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇವಾಗ ಎಲ್ಲಾ ಸೋಲ್ಜರ್ ತೀರೋಗಿ ಕೊನೆಯದಾಗಿ ಉಳಿದಿರೋದು ಜಿಯೋನ್ ಅನ್ನುವ ಈ ಓನರು. ಸೊ ಇವನು ಕೂಡ ಎಸ್ಕೇಪ್ ಆಗಿ ಓಡೋಗ್ ಬಿಡೋಣ ಅಂತ ನೋಡ್ಬೇಕಾದ್ರೆ ನಮ್ಮ ಸಿಯೋಬಾಕು ಅವನ ಮ್ಯಾಜಿಕಲ್ ಪವರ್ ಅನ್ನ ಬಳಸಿ ಅವನನ್ನ ವೀಲ್ ಚೇರ್ ಸಮೇತ ಮುದ್ದಿಯನ್ನ ಮಾಡ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಶಿಪ್ ನಿಂದ ಹೊರಗಡೆ ತೋರಿಸ್ಬೇಕಾದ್ರೆ ಆ ಕೆವಿನ್ ಕೂಡ ಒಂದು ದೊಡ್ಡ ಸೈನ್ಯವನ್ನೇ ಕರ್ಕೊಂಡು ಬಂದು ಇಲ್ಲಿ ರೆಡಿಯಾಗಿ ನಿಂತಿದ್ದಾನೆ. ಸೊ ಇವಾಗ ನಮ್ಮ ಸಿಯೋಬಾಕು ಕೂಡ ಸೋಲ್ಜರ್ ಗಳ ಕಡೆಗೆ ತಿರುಗ್ಬೇಕಾದ್ರೆ ಆ ಶಿಪ್ಪೇನೆ ಆಟೋಮೆಟಿಕ್ ಆಗಿ ಮುರಿದೋಗಿ ದಾರಿಯನ್ನ ಮಾಡ್ಕೊಡುತ್ತೆ. ನಂತರ ನಮ್ಮ ಸಿಯೋಬಾಕು ಹೊರಗಡೆ ಬರ್ಬೇಕಾದ್ರೆ ನೂರಾರು ಸೈನಿಕರು ಡೈರೆಕ್ಟ್ ಆಗಿ ನಮ್ಮ ಸಿಯೋಬಾಕ್ ನ ಮೇಲೆ ಎರ್ರಬಿರಿಯಾಗಿ ಫೈರ್ ಮಾಡ್ತಾರೆ. ಆದ್ರೆ ಒಂದೇ ಒಂದು ಬುಲೆಟ್ ಕೂಡ ನಮ್ಮ ಸಿಯೋಬಾಕ್ ನ ಬಂದು ಟಚ್ ಮಾಡಲ್ಲ. ಅಂಡ್ ಇವಾಗ ನಮ್ಮ ಹುಡುಗ ಅವನ ಸೂಪರ್ ಪವರ್ ಅನ್ನ ಬಳಸಿ ಅಲ್ಲಿ ಬಂದಿರುವ ಎಲ್ಲಾ ಸೋಲ್ಜರ್ ಗಳಿಗೆ ಭೂತವನ್ನ ಬಿಡಿಸಿ ಚಟ್ನಿಯನ್ನ ಮಾಡಿ ಹಾಕ್ತಾನೆ. ಬಟ್ ಆದ್ರೆ ಇವನ ಕಂಟ್ರೋಲ್ ಅನ್ನ ಮೀರಿ ತುಂಬಾನೇ ಹೆಚ್ಚು ಶಕ್ತಿಯನ್ನ ಬಳಸ್ಬಿಟ್ಟಿದ್ದಾನೆ. ಸೊ ಇವನ ಬಾಡಿ ಕೂಡ ಡೆಮಾಲಿಶ್ ಆಗೋದಿಕ್ಕಾಗಿನೇ ಬಂದ್ಬಿಡ್ತಾ ಇದೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ನಮ್ಮ ಹೀರೋ ಕೂಡ ಎಚ್ಚರಿಯಾಗಿ ಸಿಯೋಬಾಕ್ ಅನ್ನ ಹೇಗಾದ್ರೂ ಮಾಡಿ ಕಾಪಾಡೋಣ ಅಂತ ಒಂದು ಟ್ರಕ್ ಅನ್ನ ಎತ್ಕೊಂಡು ಬರೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಆ ಟ್ರಕ್ ಅನ್ನ ಚೈನ್ ಗಳನ್ನ ಹಾಕಿ ಒಂದು ಜಾಗದಲ್ಲಿ ಕಟ್ಟಾಕಿ ಮಡಗಿದ್ದಾರೆ. ಈ ಕಡೆ ನೋಡಿದ್ರೆ ನಮ್ಮ ಸಿಯೋಬಾಕು ಅವನ ಸಂಪೂರ್ಣವಾದ ಶಕ್ತಿಯನ್ನ ಬಳಸಿ ಎಲ್ಲಾ ಸೋಲ್ಜರ್ ಗಳನ್ನ ಧ್ವಂಸವನ್ನ ಮಾಡ್ಬೇಕಾದ್ರೆ ಇದನ್ನ ನೋಡುವ ಕೆವಿನ್ ಒಂದು ಪವರ್ಫುಲ್ ಆದ ಮಿಷಿನ್ ಗನ್ ಅನ್ನ ತಂದು ಅದ್ರ ಮುಖಾಂತರ ನಮ್ಮ ಸಿಯೋಬಾಕ್ ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡ್ತಾನೆ. ಅಂಡ್ ಅದರಿಂದ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಸಿಯೋಬಾಕ್ ಅವನ ಪವರ್ ಕೂಡ ಕಡಿಮೆ ಆಗ್ತಿರುತ್ತೆ. ಇನ್ನೇನು ನಮ್ಮ ಹುಡುಗನ ಕಥೆಯನ್ನೇ ಮುಗಿಸಿ ಆಗ್ಬಿಡ್ತಾನೆ ಅನ್ನುವ ಕೊನೆ ಕ್ಷಣದಲ್ಲಿ ನಮ್ಮ ಹೀರೋ ಆ ಚೈನ್ ಗಳಿಂದ ಬಿಡಿಸ್ಕೊಂಡು ಟ್ರಕ್ ಅನ್ನ ತಂದು ಡೈರೆಕ್ಟ್ ಆಗಿ ಆ ಕೆಬಿನ್ ಇರುವ ಗಾಡಿಯನ್ನ ಗುದ್ದಿ ಅವನನ್ನ ಕೆಳಗಡೆಗಾಗಿನೇ ಬೀಳಿಸ್ತಾನೆ. ನಂತರ ನಮ್ಮ ಹೀರೋ ಸಿಯೋಬಾಕ್ ಅವನ ಹತ್ರಕ್ಕಾಗಿನೇ ಬಂದು ಇಲ್ಲಿಂದ ಓಡೋದ್ ಬಿಡು, ಇಲ್ಲಾಂದ್ರೆ ನೀನನ್ನ ಸಾಯಿಸ್ಬಿಡ್ತಾರೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಇಲ್ಲ, ಇವರೆಲ್ಲರೂ ಸೇರ್ಕೊಂಡು ನನ್ನ ತಾಯಿಯ ಕಥೆಯನ್ನ ಮುಗಿಸಿದ್ದಾರೆ. ಸೊ ನಾನು ಕೂಡ ಅವರ ಕಥೆಯನ್ನ ಮುಗಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಅಂತ ಅವನ ಬಾಡಿಯಲ್ಲಿ ಉಳಿದಿರುವ ಇನ್ನಷ್ಟು ಕೆಲವು ಶಕ್ತಿಗಳನ್ನ ಬಳಸಿ
ಒಂದು ದೊಡ್ಡ ವಿಧ್ವಂಸವನ್ನೇ ಮಾಡಿ ದೊಡ್ಡ ಗುಂಡಿಯನ್ನ ಕ್ರಿಯೇಟ್ ಮಾಡ್ತಾನೆ. ನಂತರ ಅವನ ಎಲ್ಲಾ ಶಕ್ತಿಯನ್ನ ಬಳಸಿ ಎಲ್ಲಾ ಸೋಲ್ಜರ್ಗಳು ಕೆವಿನು ಎಲ್ಲರನ್ನುವೆ ಆ ಗುಂಡಿ ಒಳಗಡೆಗಾಗಿನೇ ಎಳ್ಕೊಂಡು ಬರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಪೆಟ್ರೋಲ್ ನ ಪೈಪ್ ಲೈನ್ ಇಲ್ಲಿಂದ ಹೋಗಿರುತ್ತೆ. ಸೊ ಇವಾಗ ಗುಂಡಿ ಒಳಗಡೆಗೆ ಪೆಟ್ರೋಲ್ ಎಲ್ಲ ತುಂಬ್ಕೋಬೇಕಾದ್ರೆ ನಮ್ಮ ಸಿಯೋಬಾಕು ಸೀದಾ ಹೀರೋವಿನ ಹತ್ರಕ್ಕಾಗಿ ಬಂದು, ನೋಡು ನನ್ನನ್ನವೇ ಕೂಡ ಕೊಂದು ಈ ಗುಂಡಿ ಒಳಗಡೆಗಾಗಿನೇ ತಳ್ಳಿ ಬೆಂಕಿಯನ್ನ ಕಚ್ಚಿಸ್ಬಿಡು, ಇಲ್ಲ ಅಂದ್ರೆ ನಾನು ಎಲ್ಲಿವರೆಗೂ ಬದುಕಿರ್ತೀನೋ ಅಲ್ಲಿವರೆಗೂ ಯಾರಾದ್ರೂ ನನ್ನನ್ನ ಬಳಸ್ಕೊಳ್ಳೋದಕ್ಕಾಗಿ ಖಂಡಿತ ಈ ರೀತಿ ಕೆಟ್ಟ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ. ಸೊ ದಯವಿಟ್ಟು ನನ್ನ ಕಥೆಯನ್ನ ಮುಗಿಸೋನೋದಾಗಿ ಸಿಯೋಬಾಕು ಕೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಹೀರೋ ಇನ್ನವೇ ಶಾಕ್ ಆಗಿ, ಈ ಮನುಷ್ಯರಿಂದ ನಿನ್ಗೆ ಅಪಾಯ ಇದೆ ಅಂತ ಗೊತ್ತಿದ್ರೆ ಏನಕ್ಕೆ ಈ ಲ್ಯಾಬ್ ನ ಹತ್ರ ಬಂದಿ ಅಂತ ಕೇಳ್ತಾನೆ. ಸೊ ಇವಾಗ ಸಿಯೋಬಾಕು ಕೂಡ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಮಾಡುತ್ತೆ. ಮೊದಲನೇ ರೀಸನ್ ಬಂದು ನನ್ನ ತಾಯಿಯನ್ನ ನಾನು ನೋಡೋದಕ್ಕಾಗಿ ಬಂದೆ. ಇನ್ನು ಎರಡನೇದಾಗಿ ನನ್ಗೆ ತಾಯಿಯನ್ನ ಬಿಟ್ರೆ ಈ ಜಗತ್ತಿನಲ್ಲಿ ಯಾರುವೇ ಇಲ್ಲ. ಸೊ ಅಂತ ಸಿಚುವೇಶನ್ ಅಲ್ಲಿ ಅಣ್ಣನ ರೀತಿಯಾಗಿ ನೀನು ಬಂದಿದ್ಯಾ. ಸೊ ನೀನು ಹೇಳುವ ಎಲ್ಲಾ ಮಾತನ್ನ ಕೇಳ್ಬೇಕು ಅಂತ ಇಷ್ಟವಾಗಿ ನೀನು ಇಲ್ಲಿಗೆ ಕರ್ಕೊಂಡು ಬರ್ತಿದ್ದ ಕಾರಣಕ್ಕಾಗಿನೇ ನಿನ್ನ ಜೊತೆಯಾಗಿ ಬಂದಿ ಅನ್ನೋದಾಗಿ ಹೇಳ್ಕೊಳ್ಳುತ್ತೆ. ಅಂಡ್ ಇವಾಗ ನೀನು ತುಂಬಾ ಯೋಚನೆ ಮಾಡೋದಿಕ್ಕೆ ಟೈಮ್ ಇಲ್ಲ. ಇವತ್ತು ನಾನು ಬದುಕಿದ್ರೆ ಕೂಡ ಮತ್ತೊಂದು ದಿನ ನನ್ನ ಪ್ರಾಣವನ್ನ ತೆಗೆಯೋದಕ್ಕಾಗಿ ಬಂದೇ ಬರ್ತಾರೆ. ಸೊ ಇಂಥ ಜನಗಳ ಕೈಯಿಂದ ಸಾಯುವ ಬದಲು ನನ್ನ ಅಣ್ಣನಾಗಿರುವ ನಿನ್ನ ಕೈಯಲ್ಲೇ ಸಾಯ್ತೀನಿ. ಸೊ ನನ್ನ ಕಥೆಯನ್ನ ಮುಗಿಸ್ಬಿಡು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಬೇರೆ ದಾರಿ ಇಲ್ದೆ ತುಂಬಾನೇ ಎಮೋಷನಲ್ ಆಗಿ ಒಂದು ಗನ್ನನ್ನ ತೆಗೆದು ಇದ್ರ ಕಥೆಯನ್ನ ಮುಗಿಸ್ತಾನೆ. ಅಂಡ್ ಸಾಯುವ ಕೊನೆ ಕ್ಷಣದಲ್ಲಿ ನಮ್ಮ ಸಿಯೋಬಾಕು, ಚಿಂತೆಯನ್ನ ಮಾಡ್ಬೇಡ, ನಾನು ಇಲ್ಲಿವರೆಗೂ ನಿದ್ರೆಯನ್ನ ಮಾಡಿಲ್ಲ ಅಂತ ಕೇಳ್ತಿದ್ದೆ ಅಲ್ವಾ. ಸೊ ಇವಾಗ ನಿನ್ನ ಕಾರಣದಿಂದ ನೆಮ್ಮದಿಯಾಗಿನೇ ನಿದ್ರೆ ಮಾಡ್ತೀನಿ, ಅದು ಅಲ್ಲದೆ ನನ್ನ ತಾಯಿಯ ಹತ್ರಕ್ಕಾಗಿನೇ ಹೋಗ್ತಾ ಇದ್ದೀನಿ ಅನ್ನೋದಾಗಿನೇ ಹೇಳಿ ತೀರೋಗ್ಬಿಡುತ್ತೆ. ಪಾಪ ನಮ್ಮ ಹೀರೋ ಕೂಡ ಈ ಸಿಚುವೇಶನ್ ಅನ್ನ ನೋಡೋದಕ್ಕಾಗದೆ ಜೋರಾಗಿನೇ ಅಳ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.